Hello everyone, this is a class number 4 verb. In previous session ನಾವು ಕ್ಲಾಸ್ ನಂಬರ್ 1 ಅಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ, ನೌನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕ್ಲಾಸ್ ನಂಬರ್ 2 ಅಲ್ಲಿ ಪ್ರೊನೌನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕ್ಲಾಸ್ ನಂಬರ್ 3 ಅಲ್ಲಿ ಅಡ್ಜೆಕ್ಟಿವ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ವರ್ಬ್ ಅದರಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ವರ್ಬ್ ಅಂದ್ರೇನು? ಕನ್ನಡದಲ್ಲಿ ನಾವು ವರ್ಬಿಗೆ ಏನಂತ ಕರಿತೀವಿ? ಕ್ರಿಯಾಪದ ಅಂತ ಕರಿತೀವಿ. ಸೊ ವರ್ಬ್ ಅಂದ್ರೇನು ಕನ್ನಡದಲ್ಲಿ ಹೇಳಬೇಕಂದ್ರೆ ಕ್ರಿಯಾಪದ ಅಂದರೆ ಮಾಡುವ ಕ್ರಿಯೆಗೆ ನಾವು ವರ್ಬ್ ಅಂತ ಹೇಳ್ತೀವಿ. ನಾವೇನು ಕೆಲಸ ಮಾಡ್ತೀವಿ, ಏನು ಆ್ಯಕ್ಷನ್ ಮಾಡ್ತೀವಿ ಅದನ್ನು ನಾವು ವರ್ಬ್ ಅಂತ ಕರಿತೀವಿ. ಏನಾದರೂ ಒಂದು ಕೆಲಸ ನಡೀತಿದೆ ಅಂದರೆ ಅದನ್ನು ನಾವು ವರ್ಬ್ ಅಂತ ಕರಿತೀವಿ. ಈಗ ಯಾರಿಗಾದ್ರೂ ಹೇಳಬೇಕಾದ್ರೂ ಕೂಡ ನಾವು ವರ್ಬ್ನ ಯೂಸ್ ಮಾಡ್ತೀವಿ. ಒಟ್ಟು ಏನಲ್ಲಿ ಕ್ರಿಯೆ ನಡೀತಿದೆ ಅನ್ನೋದನ್ನು ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು ವರ್ಬ್ನ ಯೂಸ್ ಮಾಡ್ತೀವಿ. ವರ್ಬ್ ಅಂದ್ರೇನು? ವರ್ಬ್ ಈಸ್ ಅ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಅನ್ ಆ್ಯಕ್ಷನ್, ಅಕರೆನ್ಸ್ ಆರ್ ಅ ಸ್ಟೇಟ್ ಆಫ್ ಬೀಯಿಂಗ್. ಅಂದರೆ ಏನು ಡಿಸ್ಕ್ರೈಬ್ ಮಾಡುತ್ತೆ ವರ್ಬು? ನೌನ್ ಆ್ಯಕ್ಷನ್ ಅಂದರೆ ಯಾವ ಕ್ರಿಯೆ ನಡೀತಾ ಇದೆ, ಏನು ನಡೀತಾ ಇದೆ, ಏನು ಆ್ಯಕ್ಷನ್ ನಡೀತಾ ಇದೆ ಅನ್ನೋದನ್ನು ಡಿಸ್ಕ್ರೈಬ್ ಮಾಡ್ತತಿ. ನೌನ್ ಆಗಿರ್ಬೋದು, ಪ್ರೊನೌನ್ ಆಗಿರ್ಬೋದು, ಯಾವ ರೀತಿ ಆ್ಯಕ್ಷನ್ ಮಾಡ್ತಾ ಇದೆ ಅನ್ನೋದನ್ನು ವರ್ಬು ಅಂದರೆ ಕ್ರಿಯಾಪದ ನಮಗೆ ಹೇಳುತ್ತೆ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ವರ್ಬ್. ಇಟ್ ಈಸ್ ಆನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಎವ್ರಿ ಸೆಂಟೆನ್ಸ್. ಅಂದರೆ ಇದೇನಾಗಿದೆ, ವರ್ಬು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅಂದರೆ ಇಟ್ ಈಸ್ ಅ ಎಸೆನ್ಷಿಯಲ್ ಪಾರ್ಟ್ ಅಂತ. ಯಾವುದಾದ್ರೂ ಒಂದು ಸೆಂಟೆನ್ಸ್ ಇರಬೇಕು ಅಂದರೆ ಅಲ್ಲಿ ವರ್ಬು ಇರಲೇಬೇಕು. ವಿತೌಟ್ ವರ್ಬ್ ವಿ ಕ್ಯಾನ್ ನಾಟ್ ಫ್ರೇಮ್ ಅ ಸೆಂಟೆನ್ಸ್. ಸೊ ಇದನ್ನು ನಾವು ಏನಂತ ಕರಿತೀವಿ? ಎಸೆನ್ಷಿಯಲ್ ಪಾರ್ಟ್ ಆಫ್ ಎವ್ರಿ ಸೆಂಟೆನ್ಸ್. ಅರ್ಥ ಆಯ್ತಲ್ವಾ? ವರ್ಬು ಎಸೆನ್ಷಿಯಲ್ ಪಾರ್ಟ್ ಆಫ್ ಎವ್ರಿ ಸೆಂಟೆನ್ಸಲ್ಲಿ ಇರಲೇಬೇಕು. ವರ್ಬ್ ಈಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅ ಸ್ಪೀಚ್. ನಾವು ಯಾಕೆ ಬೇರೆ ಪಾರ್ಟ್ಸ್ ಆಫ್ ಸ್ಪೀಚ್ ನಾವು ನೋಡಿದ್ದೀವಿ, ಪ್ರೊನೌನ್ ಅವು ಕೂಡ ಇಂಪಾರ್ಟೆಂಟ್, ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಯಾವುದು ಅಂದರೆ ವರ್ಬ್. ಯಾಕೆ? ವರ್ಬ್ನ ನಾವು ಹಲವಾರು ಫಾರ್ಮ್ಸ್ನಾಗಿ ಚೇಂಜ್ ಮಾಡ್ಬೋದು. ಈಗ ನೌನು ಅದು ಯಾವ ರೀತಿ ಇರುತ್ತೆ ಅದೇ ರೀತಿ ನಾವು ಯೂಸ್ ಮಾಡ್ತೀವಿ. ಪ್ರೊನೌನ್ ಕೂಡ ಅದು ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಯೂಸ್ ಮಾಡ್ತೀವಿ. ಬಟ್ ವರ್ಬ್ನ ನಾವು ವೇರಿಯಸ್ ಫಾರ್ಮ್ಸ್ ಆಗಿ ನಾವು ಚೇಂಜ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ವಾಕ್ ಅಂತ ಇದೆ. ಈ ವಾಕ್ನ ನಾವು ವೇರಿಯಸ್ ಫಾರ್ಮ್ಸ್ ಆಗಿ ಚೇಂಜ್ ಮಾಡ್ತೀವಿ. ಅಂದರೆ V1, V2, V3, V1 ಪ್ಲಸ್ ING ಅಲ್ಲಿ ನಾವು ಚೇಂಜ್ ಮಾಡ್ತೀವಿ. ಅಂದರೆ ಇಲ್ಲಿ ವಾಕ್ ಅಂತ ಬರುತ್ತೆ, ಇಲ್ಲಿ ವಾಕ್ಡ್. V3ಯಲ್ಲಿ ಕೂಡ ವಾಕ್ಡ್ ಅಂತ ಬರುತ್ತೆ. V1 ಪ್ಲಸ್ ING ಅಲ್ಲಿ ವಾಕಿಂಗ್ ಅಂತ ಬರುತ್ತೆ. ಸೊ ಈ ರೀತಿ ನಾವು ಒಂದು ವರ್ಬ್ನ ವೇರಿಯಸ್ ಟೈಪ್ಸ್ ಆಗಿ ಅಂದರೆ ವೇರಿಯಸ್ ಫಾರ್ಮ್ಸ್ ಆಗಿ ಚೇಂಜ್ ಮಾಡೋದಕ್ಕೆ ನಾವು ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ಗೂ ಕಂಪೇರ್ ಮಾಡಿದೆ ವರ್ಬ್ ತುಂಬಾ ಇಂಪಾರ್ಟೆಂಟು. ಇದಕ್ಕೆ ನಾವು ಎಸ್ ಕೂಡ ವಾಕ್ಸ್ ಅಂತ ಕೂಡ ಕರಿಬೋದು, ವಾಕ್ಡ್ ಅಂತ ಕೂಡ ಯೂಸ್ ಮಾಡ್ಬೋದು, ವಾಕಿಂಗ್ ಅಂತ ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಈ ರೀತಿ ನಾವು ಫಾರ್ಮ್ಸಿಗೆ ಚೇಂಜ್ ಮಾಡ್ತೀವಲ್ಲ, ಸೊ ಇದು ತುಂಬಾ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ಗಿನ ಇದು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಈ ವಾಕ್ ಅಂತಂದರೆ ಹೇಳಿದೆ, ವಾಕ್ ಏನು ಮಾಡ್ಬೋದು? ವಾಕ್ನ ಯಾವ್ಯಾವ ಫಾರ್ಮ್ಸಲ್ಲಿ ನಾವು ಮಾಡ್ಬೋದು? ವಾಕ್ ಮಾಡ್ಬೋದು, ವಾಕ್ಡ್, ವಾಕಿಂಗ್. ಈ ರೀತಿ 3 ರೀತಿಯಾಗಿ ನಾವು ಚೇಂಜ್ ಮಾಡ್ಬೋದು. ಸೊ ವರ್ಬಲ್ಲಿ ಮಾತ್ರ ನಾವು ಬೇರೆ ಬೇರೆ ಫಾರ್ಮ್ಸಿಗೆ ಚೇಂಜ್ ಮಾಡೋಕ್ಕೆ ಸಾಧ್ಯ, ಬೇರೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಚೇಂಜ್ ಮಾಡೋಕ್ಕೆ ಆಗಲ್ಲ. ಸೊ ಇಟ್ ಈಸ್ ಅ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್. ಅರ್ಥ ಆಯ್ತಲ್ವಾ? ನೆಕ್ಸ್ಟು ವರ್ಬಲ್ಲಿ ಯಾವ್ಯಾವ ಕೈಂಡ್ಸ್ ಬರುತ್ತೆ ಅಂದರೆ ಟ್ರಾನ್ಸಿಟಿವ್ ವರ್ಬ್ ಮತ್ತು ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಬರುತ್ತೆ. ಏನಿದು ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ವರ್ಬ್ ಅಂತಂದರೆ, ಟ್ರಾನ್ಸಿಟಿವ್ ವರ್ಬ್ ಅಂತಂದರೆ ಏನಂದರೆ ನೀಡ್ಸ್ ಅ ಡೈರೆಕ್ಟ್ ಆಬ್ಜೆಕ್ಟ್ ಟು ಕಂಪ್ಲೀಟ್ ಇಟ್ ಸೆಂಟೆನ್ಸ್. ಅಂದರೆ ಟ್ರಾನ್ಸಿಟಿವ್ ವರ್ಬಲ್ಲಿ ನಾವು ಆಬ್ಜೆಕ್ಟ್ನ ಯೂಸ್ ಮಾಡ್ತೀವಿ ಟು ಕಂಪ್ಲೀಟ್ ಸೆಂಟೆನ್ಸ್. ಅಂದರೆ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗೋಕ್ಕೆ ನಾವು ಸಬ್ಜೆಕ್ಟ್ನ ಯೂಸ್ ಮಾಡ್ತೀವಿ. ಎಲ್ಲಿ? ಟ್ರಾನ್ಸಿಟಿವ್ ವರ್ಬಲ್ಲಿ. ಇಟ್ ನೀಡ್ಸ್ ಅ ಡೈರೆಕ್ಟ್ ಆಬ್ಜೆಕ್ಟ್. ಅಂದರೆ ನಾವು ಡೈರೆಕ್ಟ್ ಆಬ್ಜೆಕ್ಟ್ನ ಯೂಸ್ ಮಾಡಿ ಸೆಂಟೆನ್ಸ್ನ ಕಂಪ್ಲೀಟ್ ಮೀನಿಂಗ್ ಆಗಿ ಮಾಡ್ತೀವಿ. ಎಕ್ಸಾಂಪಲ್, ಶಿ ರೈಟ್ ಅ ಲೆಟರ್ ಅಂತ ಇದೆ.
ಸೊ ಯಾವುದೇ ಒಂದು ಸೆಂಟೆನ್ಸ್ ಫ್ರೇಮ್ ಮಾಡಬೇಕಾದ್ರೆ ಅಲ್ಲಿ 3 ಬೇಕೇ ಬೇಕು. ಏನದು? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಈ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಇದ್ದರೆ ಅದು ಕಂಪ್ಲೀಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗುತ್ತೆ. ಇಲ್ಲಿ ಈ ಸೆಂಟೆನ್ಸಲ್ಲಿ ಏನು? ಸಬ್ಜೆಕ್ಟ್ ಅನ್ನೋದು ಯಾವುದಿದೆ? ಶಿ ಅನ್ನೋದು ಸಬ್ಜೆಕ್ಟ್. ವರ್ಬ್ ಯಾವುದಿದೆ? ರೋಟ್ ಅನ್ನೋದು ವರ್ಬ್. ಆಬ್ಜೆಕ್ಟ್ ಯಾವುದು? ಲೆಟರ್. ಸೊ ಟ್ರಾನ್ಸಿಟಿವ್ ವರ್ಬ್ ಏನು ಅಂತಂದರೆ ಯಾವ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ನ ಯೂಸ್ ಮಾಡಿ ನಾವು ಕಂಪ್ಲೀಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡ್ತೀವಿ ಅದನ್ನು ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಅರ್ಥ ಆಯ್ತವೆ? ಇಲ್ಲಿ ನೋಡಿ, ಶಿ ರೋಟ್ ಅ ಲೆಟರ್ ಅಂತ ಇದೆ. ಅಂದರೆ ಈ ವರ್ಬ್ ಇದೆಯಲ್ಲ, ರೋಟ್ ಅನ್ನೋದು, ಇದು ಏನು ಮಾಡಿದೆ? ಇದಕ್ಕೆ ಆಬ್ಜೆಕ್ಟ್ ಬೇಕೇ ಬೇಕು. ಶಿ ರೋಟ್ ಏನು ಬರೆದಿದ್ದಾಳೆ ಅಂತ ಮೀನಿಂಗ್ ಬರಲ್ಲ. ಸೊ ಶಿ ರೋಟ್ ಎ ಲೆಟರ್ ಅಂದರೆ ಆಬ್ಜೆಕ್ಟ್ ನೀಡಿದೆ. ಸೊ ಈ ಥರ ಯಾವ ವರ್ಬಿಗೆ ಆಬ್ಜೆಕ್ಟ್ ನೀಡಿರುತ್ತೆ ಅಂಥ ವರ್ಬಿಗೆ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಸೊ ಇಂಟ್ರಾನ್ಸಿಟಿವ್ ವರ್ಬ್ ಅಂತಂದ್ರೆ ಏನು? ಡಸ್ ನಾಟ್ ನೀಡ್ ಆ್ಯನ್ ಆಬ್ಜೆಕ್ಟ್. ಅಂದರೆ ಈ ವರ್ಬಿಗೆ ಆಬ್ಜೆಕ್ಟ್ ನೀಡಿರಲ್ಲ. ಫಾರ್ ಎಕ್ಸಾಂಪಲ್, ಶಿ ಲಾಫ್ಡ್ ಲೌಡ್ಲಿ ಅಂತ ಇದೆ. ಇಲ್ಲೇನಾದರೂ ಆಬ್ಜೆಕ್ಟ್ ಇದೆನಾ? ನೋ. ಶಿ ಅನ್ನೋದು ಏನಾಗಿದೆ? ಸಬ್ಜೆಕ್ಟ್. ಲಾಫ್ ಅನ್ನೋದು ಏನಾಗಿದೆ? ವರ್ಬ್. ಲೌಡ್ಲಿ ಅನ್ನೋದು ಆಬ್ಜೆಕ್ಟ್ ಅಲ್ಲ. ಲೌಡ್ಲಿ ಅನ್ನೋದು ಏನಾಗಿದೆ? ಇಟ್ ಈಸ್ ಅ ಅಡ್ವರ್ಬ್. ಲೌಡ್ಲಿ ಅನ್ನೋದು ಏನಾಗಿದೆ? ಇದು ಅಡ್ವರ್ಬ್ ಆಗಿದೆ. ಸೊ ಇದನ್ನು ನಾವು ಆಬ್ಜೆಕ್ಟ್ ಅಂತ ಅನ್ನಲ್ಲ. ಸೊ ಯಾವ ವರ್ಬಿಗೆ ಆಬ್ಜೆಕ್ಟು ನೀಡಿರಲ್ಲ, ಈ ರೀತಿ ಲೆಟರ್, ಥಿಂಗ್ಸ್ ಆಗಿರ್ಬೋದು, ಪರ್ಸನ್ಸ್ ಆಗಿರ್ಬೋದು, ಈ ರೀತಿ ಆಬ್ಜೆಕ್ಟು ಯಾವ ನೌನಿಗೆ ನೀಡಿರಲ್ಲ ಅಂಥವಕ್ಕೆ ನಾವು ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ರೀತಿಯ ನಾವು ಆಬ್ಜೆಕ್ಟ್ ಯೂಸ್ ಮಾಡಿಲ್ಲ. ಇಲ್ಲಿ ಲೆಟರ್ ಅನ್ನೋ ಆಬ್ಜೆಕ್ಟ್ನ ಯೂಸ್ ಮಾಡಿದ್ದೀವಿ. ಅರ್ಥ ಆಯ್ತಲ್ವಾ? ಟ್ರಾನ್ಸಿಟಿವ್ ವರ್ಬ್ ಅಂದರೆ ಯಾವ ವರ್ಬಿಗೆ ಆಬ್ಜೆಕ್ಟಿವ್ ನೀಡಿರುತ್ತೆ ಅಂಥ ವರ್ಬಿಗೆ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಶಿ ರೋಟ್ ಅ ಲೆಟರ್. ಲೆಟರ್ ಅನ್ನೋದು ಆಬ್ಜೆಕ್ಟ್. ಅಂದರೆ ರೋಟ್ ಅನ್ನೋ ವರ್ಬಿಗೆ ಆಬ್ಜೆಕ್ಟ್ ನೀಡಿದೆ. ಸೊ ಈ ಥರ ವರ್ಡ್ಸಿಗೆ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ನೆಕ್ಸ್ಟ್ ಇಂಟ್ರಾನ್ಸಿಟಿವ್ ವರ್ಬ್ ಅಂದರೆ ಡಸ್ ನಾಟ್ ನೀಡ್ ಆ್ಯನ್ ಆಬ್ಜೆಕ್ಟ್. ಅಂದರೆ ಆಬ್ಜೆಕ್ಟು ಅವಶ್ಯಕತೆ ಇರಲ್ಲ. ಶಿ ಲಾಫ್ಡ್ ಲೌಡ್ಲಿ. ಇಲ್ಲಿ ಆಬ್ಜೆಕ್ಟ್ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಎಲ್ಲಿ ಆಬ್ಜೆಕ್ಟ್ ಯೂಸ್ ಮಾಡಲ್ಲ ವರ್ಬ್ ಜೊತೆಗೆ ಅದನ್ನು ನಾವು ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟ್ರಾನ್ಸಿಟಿವ್ ವರ್ಬ್ ಅಂಡ್ ಇಂಟ್ರಾನ್ಸಿಟಿವ್ ವರ್ಬ್. ಫಾರ್ ಎಕ್ಸಾಂಪಲ್, ಮೈ ಮದರ್ ವಾಷಸ್ ಕ್ಲಾತ್ಸ್ ಅಂತ ಇರುತ್ತೆ. ಅಲ್ಲಿ ಏನು? ಮೈ ಮದರ್ ವಾಷಸ್ ಕ್ಲಾತ್ಸ್ ಅಂತ ಇರುತ್ತೆ. ಇಲ್ಲಿ ಟ್ರಾನ್ಸಿಟಿವ್ ವರ್ಬಲ್ಲಿ ಅಂದರೆ ಮೈ ಮದರ್ ಅನ್ನೋದು ಸಬ್ಜೆಕ್ಟು, ವಾಷಸ್ ಅನ್ನೋದು ವರ್ಬ್, ಕ್ಲಾತ್ಸ್ ಅನ್ನೋದು ಏನಾಗಿದೆ? ಆಬ್ಜೆಕ್ಟ್ ಆಗಿದೆ. ಸೊ ಇಲ್ಲಿ ಆಬ್ಜೆಕ್ಟ್ನ ಯೂಸ್ ಮಾಡಿದ್ದೀವಿ. ಅಂದರೆ ವರ್ಬು ಆಬ್ಜೆಕ್ಟಿಗೆ ನೀಡಿದೆ. ಸೊ ನಾವು ಇಲ್ಲಿ ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ನೆಕ್ಸ್ಟ್ ಇಂಟ್ರಾನ್ಸಿಟಿವ್ ವರ್ಬಿಗೆ ಇನ್ನೊಂದು ಎಕ್ಸಾಂಪಲ್ ಯಾವುದು ಅಂತಂದರೆ ದ ಬೇಬಿ ಸ್ಲ್ಯಾಪ್ಟ್ ಅಂತ ಇದೆ. ಅಂದರೆ ದ ಬೇಬಿ ಅನ್ನೋದು ನೌನ್ ಆಗಿದೆ, ಸ್ಲ್ಯಾಪ್ಟ್ ಅನ್ನೋದು ವರ್ಬ್ ಆಗಿದೆ. ಇಲ್ಲಿ ಯಾವುದೇ ರೀತಿಯ ನಾವು ಆಬ್ಜೆಕ್ಟ್ನ ಬಳಸಿಲ್ಲ. ಸೊ ಈ ಥರ ಬಳಸದೇ ಇದ್ದಾಗ ನಾವು ಅದನ್ನು ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ನೆಕ್ಸ್ಟು ವರ್ಬಲ್ಲಿ 2 ಟೈಪ್ಸ್ ಬರುತ್ತೆ, ಹೆಲ್ಪಿಂಗ್ ವರ್ಬ್ ಅಂಡ್ ಮೇನ್ ವರ್ಬ್ ಅಂತ. ಹೆಲ್ಪಿಂಗ್ ವರ್ಬ್ ನೋಡೋಣ ಫಸ್ಟು. ಹೆಲ್ಪಿಂಗ್ ವರ್ಬ್ ಅಂದರೆ ಏನು? ಅದಕ್ಕೆ ಇನ್ನೊಂದು ಹೆಸರು ಏನಂತ ಕರೀತಾರೆ? ಆಕ್ಸಿಲರಿ ವರ್ಬ್ ಅಂತ ಕರೀತಾರೆ. ಸೊ ಹೆಲ್ಪಿಂಗ್ ವರ್ಬ್ ಅಂತಂದರೆ ಏನು? ಅ ವರ್ಬ್ ವಿಚ್ ಹೆಲ್ಪ್ಸ್ ಅ ಮೇನ್ ವರ್ಬ್. ಯಾವ ವರ್ಬು ಮೇನ್ ವರ್ಬಿಗೆ ಹೆಲ್ಪ್ ಮಾಡುತ್ತೆ ಅದನ್ನು ನಾವು ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಹೆಲ್ಪಿಂಗ್ ವರ್ಬು ಯಾವ್ಯಾವು ಅಂತಂದರೆ ಈಸ್, ಆಮ್, ಆರ್, ಡೂ, ಡಿಡ್, ಹ್ಯಾವ್, ಇವೆಲ್ಲ ಏನು? ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಇವು ಏನು ಮಾಡ್ತವೆ? ಮೇನ್ ವರ್ಬಿಗೆ ಹೆಲ್ಪ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಮೇನ್ ವರ್ಬು ವಾಕ್ ಅಂದೆ, ಶಿ ಈಸ್ ವಾಕಿಂಗ್ ಅಂದರೆ ಈಸ್ ಅನ್ನೋ ಹೆಲ್ಪಿಂಗ್ ವರ್ಬು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ಮೇನ್ ವರ್ಬು ವಾಕಿಂಗ್ ಅಂದರೆ ಆ ಸೆಂಟೆನ್ಸ್ ಪೂರ್ತಿ ಮಾಡೋದಕ್ಕೆ ಈ ಹೆಲ್ಪಿಂಗ್ ವರ್ಬು ಮೇನ್ ವರ್ಬಿಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಈ ಹೆಲ್ಪಿಂಗ್ ವರ್ಬು ಡಸ್ ನಾಟ್ ಹ್ಯಾವ್ ದೇರ್ ಓನ್ ಮೀನಿಂಗ್. ಇದೇನು ಹೆಲ್ಪಿಂಗ್ ವರ್ಬ್ ಹೇಳಿದ್ನಲ್ಲ, ಈಸ್ ಆಗಿರ್ಬೋದು, ಆರ್, ಇವಕ್ಕೇನು ಅದಕ್ಕೆ ಅದರದ್ದೇ ಆದ ಮೀನಿಂಗ್ ಇರಲ್ಲ. ಯಾವ ಈಸ್ ಅಂದರೆ ಏನಾದರೂ ಮೀನಿಂಗ್ ಇದೆನಾ? ಆರ್ ಅಂದರೆ ಏನಾದರೂ ಮೀನಿಂಗ್ ಇದೆನಾ? ಡೂ ಅಂತಂದರೆ ಏನಾದರೂ ಮೀನಿಂಗ್ ಇದೆನಾ? ಸೊ ಇದ್ರದ್ದೇ ಆದ ಮೀನಿಂಗ್ ಇರಲ್ಲ. ಅದಕ್ಕೆ ನಾವು ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಹೆಲ್ಪಿಂಗ್ ವರ್ಬ್ ಏನು ಮಾಡುತ್ತೆ? ಮೇನ್ ವರ್ಬಿಗೆ ಹೆಲ್ಪ್ ಮಾಡುತ್ತೆ.
ಹೆಲ್ಪಿಂಗ್ ವರ್ಬಲ್ಲಿ ಕೂಡ ಎರಡು ಬರುತ್ತೆ, ಒಂದು ಪ್ರೈಮರಿ ಆಕ್ಸಿಲರೀಸ್ ಮತ್ತು ಮಾಡಲ್ ಆಕ್ಸಿಲರೀಸ್. ಅಂದರೆ ಪ್ರೈಮರಿ ಆಕ್ಸಿಲರೀಸ್ ಅಂತಂದರೆ ಬಿ ಫಾರ್ಮ್ಸ್, ಡೂ ಫಾರ್ಮ್ಸ್, ಹ್ಯಾವ್ ಫಾರ್ಮ್ಸ್. ಅಂದರೆ ಈಸ್, ವಾಸ್, ಡೂ, ಡಿಡ್ ಅವೇ ಬರ್ತವೆ. ಬಟ್ ಅದರಲ್ಲಿನೇ ಬಿ ಫಾರ್ಮ್ಸಲ್ಲಿ ಈಸ್, ವಾಸ್ ಅವು ಬರ್ತವೆ. ಡೂ ಫಾರ್ಮ್ಸಲ್ಲಿ ಡೂ, ಡಿಡ್, ಡಸ್ ಬರುತ್ತೆ. ಹ್ಯಾವ್ ಫಾರ್ಮಲ್ಲಿ ಹ್ಯಾವ್, ಹ್ಯಾಡ್ ಮತ್ತು ಹ್ಯಾಸ್ ಬರುತ್ತೆ. ಅರ್ಥ ಆಯ್ತಲ್ವಾ? ಮಾಡಲ್ ಆಕ್ಸಿಲರೀಸ್ ಅಂತಂದರೆ ಕ್ಯಾನ್, ಕುಡ್, ಮೇ, ಮೈಟ್, ಶಲ್, ಶುಡ್, ವಿಲ್, ವುಡ್ ಇವನ್ನೆಲ್ಲ ನಾವು ಮಾಡಲ್ ಆಕ್ಸಿಲರೀಸ್ ಅಂತ ಕರಿತೀವಿ. ಹೇಳಿದ್ನಲ್ಲ, ಹೆಲ್ಪಿಂಗ್ ವರ್ಬ್ಸಲ್ಲಿ ಪ್ರೈಮರಿ ಆಕ್ಸಿಲರೀಸ್ ಡೂ ಫಾರ್ಮ್ಸ್ ಅಂತ ಅಂದರೆ ಇದು ಡೂ ಫಾರ್ಮ್ಸ್ ಯಾವ್ಯಾವ ಬರುತ್ತೆ? ಡೂ ಫಾರ್ಮ್ಸ್ ಡೂ, ಡಸ್, ಡಿಡ್. ಈ ಹ್ಯಾವ್ ಫಾರ್ಮ್ಸಲ್ಲಿ ಯಾವ ಬರುತ್ತೆ? ಹ್ಯಾವ್, ಆ್ಯಸ್, ಹ್ಯಾವ್, ಹ್ಯಾಡ್. ಬಿ ಫಾರ್ಮ್ಸ್ ಯಾವ ಅಂದರೆ ಈಸ್, ಆ್ಯಮ್, ಆರ್, ವಾಸ್ ಮತ್ತು ವರ್. ಇವೆಲ್ಲ ನೀವು ಪ್ರೈಮರಿ ಆಕ್ಸಿಲರೀಸ್ ಅಂತ ಕರಿತೀವಿ. ಇವನ್ನ ಯಾವ ಪ್ರೊನೌನ್ ಜೊತೆಗೆ ಯೂಸ್ ಮಾಡಬೇಕನ್ನೋ ಬೇಸಿಕ್ ಕಾನ್ಸೆಪ್ಟ್ ನಮಗಿದ್ರೆ ನಾವು ಈಸಿಯಾಗಿ ಸೆಂಟೆನ್ಸ್ನ ಫ್ರೇಮ್ ಮಾಡ್ಬೋದು. ಈಗ ಪ್ರೊನೌನ್ ಗೊತ್ತು ನಿಮಗೆ, ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಪ್ರೊನೌನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಪ್ರೊನೌನ್ ಯಾವ್ಯಾವು? ಐ, ವಿ, ಯು, ಈ, ಶಿ, ಇಟ್ ಮತ್ತು ದೇ. ಇವೆಲ್ಲ ಏನಿವು? ಪ್ರೊನೌನ್. ಇವ್ರ ಜೊತೆಗೆ ಹೆಲ್ಪಿಂಗ್ ವರ್ಬ್ನ ನಾವು ಯೂಸ್ ಮಾಡಬೇಕು ಅನ್ನೋದನ್ನು ನಮಗೆ ಗೊತ್ತಿರಬೇಕು. ಈಸ್ ಏನಾಗಿದೆ? ಐ ಏನು? ಇದು ಫಸ್ಟ್ ಪರ್ಸನ್ ಸಿಂಗುಲರ್. ವಿ ಏನು? ಫಸ್ಟ್ ಪರ್ಸನ್ ಪ್ಲೂರಲ್. ಅರ್ಥ ಆಯ್ತಲ್ವಾ? ನಿಮಗೆ ಪ್ರೊನೌನ್ ಮಾಡಬೇಕಾದ್ರೆ ನಾನು ಡೀಟೇಲಾಗಿ ಹೇಳಿದ್ದೀನಿ. ಐ ಏನು? ಫಸ್ಟ್ ಪರ್ಸನ್ ಸಿಂಗುಲರ್. ಈ ಐ ಜೊತೆಗೆ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಏನು ಯೂಸ್ ಮಾಡ್ತೀವಿ? ಆ್ಯಮ್ನ ಯೂಸ್ ಮಾಡ್ತೀವಿ. ಪಾಸ್ಟಲ್ಲಿ ಏನು ಯೂಸ್ ಮಾಡ್ತೀವಿ? ವಾಸ್ನ ಯೂಸ್ ಮಾಡ್ತೀವಿ. ಫಸ್ಟ್ ಪರ್ಸನ್ ಸಿಂಗುಲರು ಐ. ಫಸ್ಟ್ ಪರ್ಸನ್ ಪ್ಲೂರಲ್ ಯಾವುದು? ಯು. ವಿ ಜೊತೆಗೆ ನಾವು ಏನು ಯೂಸ್ ಮಾಡ್ತೀವಿ? ಆರ್ ಯೂಸ್ ಮಾಡ್ತೀವಿ. ಅಂದರೆ ವಿ ಅನ್ನೋದು ಪ್ಲೂರಲ್ಲು. ಸೊ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ವಿ ಜೊತೆಗೆ ಆರ್ನ ಯೂಸ್ ಮಾಡ್ತೀವಿ. ಪಾಸ್ಟಲ್ಲಿ ವರ್ನ ಯೂಸ್ ಮಾಡ್ತೀವಿ. ಆರ್ ಏನು ಇಂಡಿಕೇಟ್ ಮಾಡುತ್ತೆ? ಪ್ರೆಸೆಂಟ್ ಟೆನ್ಸಲ್ಲಿ. ವರ್ರು ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟು ಸೆಕೆಂಡ್ ಪರ್ಸನ್ ಸಿಂಗುಲರು ಪ್ಲೂರಲ್ಲು ಯು ಎ ಬರುತ್ತೆ. ಯು ಇದ್ದಾಗ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಆರ್ ಯೂಸ್ ಮಾಡ್ತೀವಿ. ಪಾಸ್ಟ್ ಟೆನ್ಸಲ್ಲಿ ವರ್ ಯೂಸ್ ಮಾಡ್ತೀವಿ. ಈ, ಶಿ, ಇಟ್ ಇದೇನಿದೆ? ಥರ್ಡ್ ಪರ್ಸನ್ ಸಿಂಗುಲರ್. ಈ ಶಿ, ಇಟ್ ಜೊತೆಗೆ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಈಸ್ ಅನ್ನೋ ಆಕ್ಸಿಲರಿನ ಯೂಸ್ ಮಾಡ್ತೀವಿ. ಪಾಸ್ಟ್ ಟೆನ್ಸಲ್ಲಿ ವಾಸ್ನ ಯೂಸ್ ಮಾಡ್ತೀವಿ. ಥರ್ಡ್ ಪರ್ಸನ್ ಪ್ಲೂರಲಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಆರ್ನ ಯೂಸ್ ಮಾಡ್ತೀವಿ. ಪಾಸ್ಟ್ ಟೆನ್ಸಲ್ಲಿ ವರ್ನ ಯೂಸ್ ಮಾಡ್ತೀವಿ. ನಿಮಗೆ ಫಸ್ಟ್ ಪರ್ಸನ್ ಸಿಂಗುಲರ್ ಯಾವುದು, ಪ್ಲೂರಲ್ ಯಾವುದು, ಇವೆಲ್ಲ ನಿಮಗೆ ಗೊತ್ತಿರಬೇಕು. ನಾನು ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ, ಬೇಕಾದರೆ ನೀವು ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಪರ್ಸನ್ ಸಿಂಗುಲರ್ ಯಾವುದು? ಐ. ಫಸ್ಟ್ ಪರ್ಸನ್ ಸಿಂಗುಲರ್ ಐ. ಫಸ್ಟ್ ಪರ್ಸನ್ ಪ್ಲೂರಲ್ ವಿ. ಸೆಕೆಂಡ್ ಪರ್ಸನ್ ಸಿಂಗುಲರ್ ಮತ್ತು ಪ್ಲೂರಲ್ಲು ಯು ಎ ಬರುತ್ತೆ. ಥರ್ಡ್ ಪರ್ಸನ್ ಸಿಂಗುಲರು ಈ, ಶಿ, ಇಟ್. ಥರ್ಡ್ ಪರ್ಸನ್ ಪ್ಲೂರಲ್ಲು ದೇ. ನಿಮಗೆ ಈಸಿಯಾಗಿ ಯಾವುದು ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಅಂತ ಗೊತ್ತಾದ್ರೆ ನೀವು ಈಸಿಯಾಗಿ ಆಯಾ ಆಕ್ಸಿಲರಿ ಜೊತೆಗೆ ಯೂಸ್ ಮಾಡ್ಬೋದು. ಪ್ರೆಸೆಂಟ್ ಟೆನ್ಸ್ನಾಗ ಐ ಜೊತೆಗೆ ನಾವು ಆ್ಯಮ್ನ ಯೂಸ್ ಮಾಡ್ತೀವಿ. ಪಾಸ್ಟ್ನಾಗ ವಾಸ್. ಯು ಆಗ ಆರ್ ಜೊತೆಗೆ ಪ್ರೆಸೆಂಟಲ್ಲಿ ಯೂಸ್ ಮಾಡ್ತೀವಿ. ಪಾಸ್ಟಲ್ಲಿ ವರ್ ಯೂಸ್ ಮಾಡ್ತೀವಿ. ಈ, ಶಿ, ಇಟ್ ಪ್ರೆಸೆಂಟ್ ಟೆನ್ಸಲ್ಲಿ ಈಸ್ ಯೂಸ್ ಮಾಡ್ತೀವಿ. ಪಾಸ್ಟಲ್ಲಿ ವಾಸ್ ಯೂಸ್ ಮಾಡ್ತೀವಿ. ವಿ ಇದ್ದಾಗ ಪ್ರೆಸೆಂಟಲ್ಲಿ ಆರ್ ಯೂಸ್ ಮಾಡ್ತೀವಿ. ಪಾಸ್ಟಲ್ಲಿ ವರ್ ಯೂಸ್ ಮಾಡ್ತೀವಿ. ದೇ ಇದ್ದಾಗ ಪ್ರೆಸೆಂಟಲ್ಲಿ ಆರ್ ಯೂಸ್ ಮಾಡ್ತೀವಿ. ಪಾಸ್ಟಲ್ಲಿ ವರ್ ಯೂಸ್ ಮಾಡ್ತೀವಿ. ಇವನ್ನ ಎಕ್ಸಾಂಪಲ್ ಮುಖಾಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೋಡಿ, ಐ ಇದ್ದಾಗ ನಾವು ಏನನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದೆ ನಾನು? ಆ್ಯಮ್ ಯೂಸ್ ಮಾಡ್ತೀನಿ ಅಂತ ಹೇಳಿದೆ. ಅದು ಪ್ರೆಸೆಂಟ್ ಟೆನ್ಸಲ್ಲಿ. ಐ ಜೊತೆಗೆ ಪ್ರೆಸೆಂಟ್ ಟೆನ್ಸ್ನಾಗ ಆ್ಯಮ್ ಏನಿದೆ? ಐ ಆಮ್ ಹ್ಯಾಪಿ ಅಂದರೆ ಇದು ಪ್ರೆಸೆಂಟ್ ಟೆನ್ಸ್ ಇಂಡಿಕೇಟ್ ಮಾಡುತ್ತೆ. ಸೊ ಈ ಜೊತೆಗೆ ಪ್ರೆಸೆಂಟ್ ಟೆನ್ಸ್ನಲ್ಲಿ
ಈ ಶಿ ಇಟ್ ಜೊತೆಗೆ ನಾನು ಪ್ರೆಸೆಂಟ್ ಟೆನ್ಸಲ್ಲಿ ಈಸ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಈ ಈಸ್ ಅ ಸ್ಟೂಡೆಂಟ್, ಪ್ರೆಸೆಂಟ್ ಟೆನ್ಸ್. ಅರ್ಥ ಆಗ್ತಿದೆನಾ? ದೇ ಜೊತೆಗೆ ಪ್ರೆಸೆಂಟ್ ಟೆನ್ಸಲ್ಲಿ ಆರ್ ಯೂಸ್ ಮಾಡಬೇಕಂತ ಹೇಳಿದ್ದೆ. ದೇ ಆರ್ ಫ್ರೆಂಡ್ಸ್. ನೆಕ್ಸ್ಟು ಪಾಸ್ಟ್. ಐ ಜೊತೆಗೆ ಪಾಸ್ಟಲ್ಲಿ ಏನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ? ವಾಸ್ ಯೂಸ್ ಮಾಡಬೇಕಂತ ಹೇಳಿದ್ದೆ. ಏನಿದೆ? ಐ ವಾಸ್ ಟಯರ್ಡ್ ಎಸ್ಟರ್ಡೇ, ಅಂದರೆ ಪಾಸ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಟಯರ್ಡ್ ಆಗಿದ್ದೆ ನಿನ್ನೆ. ಐ ಜೊತೆಗೆ ವಾಸ್ ಯೂಸ್ ಮಾಡ್ತೀನಿ. ಯಾವಾಗ? ಪಾಸ್ಟ್ ಟೆನ್ಸಲ್ಲಿ. ನೆಕ್ಸ್ಟ್ ಯು ಜೊತೆಗೆ ವರ್ ಯೂಸ್ ಮಾಡ್ತೀವಿ. ಯು ವರ್ ಲೇಟ್, ಇದು ಕೂಡ ಪಾಸ್ಟ್. ವಿ ಜೊತೆಗೆ ಪಾಸ್ಟಲ್ಲಿ ವರ್ ಯೂಸ್ ಮಾಡಬೇಕಂತ ಹೇಳಿದ್ದೆ. ವಿ ವರ್ ಅಟ್ ದ ಪಾರ್ಕ್, ಅಂದರೆ ನಾವು ಆಲ್ರೆಡಿ ಪಾರ್ಕಲ್ಲಿ ಇದ್ದೀವಿ ಅಂದರೆ ಪಾಸ್ಟ್ ಟೆನ್ಸ್ ಇಂಡಿಕೇಟ್ ಮಾಡುತ್ತೆ. ಅರ್ಥ ಆಯ್ತಲ್ವ? ಯಾವ ಪ್ರೊನೌನ್ ಜೊತೆಗೆ ಪಾಸ್ಟ್ ಟೆನ್ಸ್ ಮತ್ತು ಪ್ರೆಸೆಂಟ್ ಟೆನ್ಸಲ್ಲಿ ಏನೇನು ಯೂಸ್ ಮಾಡಬೇಕು ಅಂತ ನೀವು ನೆನಪಲ್ಲಿ ಇಟ್ಕೋಬೇಕು. ಇಲ್ಲಿ ಎಕ್ಸಾಂಪಲ್ ಮುಖಾಂತರ ಹೇಳಿದ್ನಲ್ಲ ಎಕ್ಸಾಂಪಲ್. ಇದೇನಿದು? ಬಿ ಫಾರ್ಮ್ಸ್. ಬಿ ಫಾರ್ಮ್ಸಲ್ಲಿ ಈಸ್, ಆಮ್, ಆರ್, ವಾಸ್, ವರ್ ಇವೆಲ್ಲ ಏನು? ಬಿ ಫಾರ್ಮ್ಸ್. ಎಲ್ಲೆಲ್ಲಿ ಯಾವ್ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ. ನೆಕ್ಸ್ಟು ಇದು ಡೂ ಫಾರ್ಮ್ಸ್, ಅಂದರೆ ಡೂ, ಡಸ್, ಡಿಡ್ ಪ್ರೆಸೆಂಟ್ ಟೆನ್ಸಲ್ಲಿ ಯಾವ ಪ್ರೊನೌನ್ ಜೊತೆಗೆ, ಪಾಸ್ಟ್ ಟೆನ್ಸಲ್ಲಿ ಯಾವ ಪ್ರೊನೌನ್ ಜೊತೆಗೆ ಅಂತ ನೋಡ್ತಾ ಹೋಗೋಣ. ನಾವು ಪ್ರೊನೌನ್ ಐ ಜೊತೆಗೆ ಯಾವ ವರ್ಬ್ನ ಯೂಸ್ ಮಾಡ್ತೀವಿ? ಡೂ ಯೂಸ್ ಮಾಡ್ತೀವಿ. ಯಾವಾಗ? ಪ್ರೆಸೆಂಟ್ ಟೆನ್ಸಲ್ಲಿ. ಪ್ರೆಸೆಂಟ್ ಟೆನ್ಸಲ್ಲಿ ಐ ಅನ್ನೋ ಪ್ರೊನೌನ್ ಜೊತೆಗೆ ಡೂ ಅನ್ನೋ ವರ್ಬ್ನ ಯೂಸ್ ಮಾಡ್ತೀವಿ. ಏನಾಗುತ್ತೆ? ಐ ಡೂ ಮೈ ಹೋಮ್ವರ್ಕ್ ಎವ್ರಿ ಡೇ, ಅಂದರೆ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ನಾನು ಡೈಲಿ ಹೋಮ್ವರ್ಕ್ ಮಾಡ್ತೀನಿ, ನನ್ನ ಹೋಮ್ವರ್ಕು ಡೈಲಿ ಮಾಡ್ತೀನಿ, ಅಂದರೆ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ಐ ಜೊತೆಗೆ ನಾವು ಡೂ ಅನ್ನೋ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತೀವಿ ಪ್ರೆಸೆಂಟ್ ಟೆನ್ಸಲ್ಲಿ. ಯು ಜೊತೆಗೆ ಯಾವ ವರ್ಬ್ನ ಯೂಸ್ ಮಾಡ್ತೀವಿ ಅಂದರೆ ಡೂ ಫಾರ್ಮಲ್ಲಿ, ಡೂ, ಡಸ್, ಡಿಡ್ಡಲ್ಲಿ ಯಾವ್ದು ಯೂಸ್ ಮಾಡ್ತೀವಿ? ಡೂನ ಯೂಸ್ ಮಾಡ್ತೀವಿ. ಎಲ್ಲಿ? ಪ್ರೆಸೆಂಟ್ ಟೆನ್ಸಲ್ಲಿ. ನಿಮಗೆ ಇದು ಯಾಕೆ ನಾನು ಒತ್ತಿ ಹೇಳ್ತಿದ್ದೀನಿ ಅಂತಂದರೆ ನೆಕ್ಸ್ಟು ಟೆನ್ಸ್ ಮಾಡ್ತಿದ್ದೀನಲ್ಲ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇದನ್ನ ಬೇಸಿಕ್ ಕಲಿತ್ರೆ ನಾನು ಏನು ಟೆನ್ಸು ಮೂರು ಟೆನ್ಸ್ ಬರ್ತಾವಲ್ಲ ಅದನ್ನ ಹೇಳ್ಬೇಕಾದ್ರೆ ನಿಮಗೆ ಈಸಿಯಾಗಿ ಈ ಕಾನ್ಸೆಪ್ಟ್ ಕ್ಲಿಯರ್ ಆದರೆ ಅಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಟೆನ್ಸ್ ಅರ್ಥ ಆದರೆ ನೆಕ್ಸ್ಟು ಆ್ಯಕ್ಟಿವ್ ಮತ್ತು ಪ್ಯಾಸಿವೈಸ್ ಅರ್ಥ ಆಗುತ್ತೆ. ನೆಕ್ಸ್ಟು ಡೈರೆಕ್ಟ್, ಇಂಡೈರೆಕ್ಟ್ ಅರ್ಥ ಆಗುತ್ತೆ. ಈ ರೀತಿ ಒಂದು ಟಾಪಿಕ್ಕಿಂದ ಇನ್ನೊಂದು ಟಾಪಿಕ್ಗೆ ಇಂಟರ್ಲಿಂಕ್ ಇರುತ್ತೆ. ಸೊ ನೀವು ಕಲಿಬೇಕಾದ್ರೇ ಇಲ್ಲಿ ಪೂರ್ತಿ ಕಲಿತ್ರೆ ನಿಮಗೆ ನೆಕ್ಸ್ಟು ಈಸಿಯಾಗಿ ಅರ್ಥ ಆಗುತ್ತೆ. ಯು ಜೊತೆಗೆ ಯಾವ ಡೂ, ಡಸ್, ಡಿಡ್ ಯೂಸ್ ಮಾಡ್ತೀವಿ ಅಂದರೆ ಡೂ ಯೂಸ್ ಮಾಡ್ತೀವಿ. ಯು ಡೂ ಯುವರ್ ಹೋಮ್ವರ್ಕ್. ಡೂ ಜೊತೆಗೆ ಅಂದರೆ ಯು ಜೊತೆಗೆ ಯಾವ ಡೂ ಫಾರ್ಮ್ ಯೂಸ್ ಮಾಡ್ತೀವಿ? ಡೂ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಯು ಡೂ ಯುವರ್ ವರ್ಕ್ ವೆಲ್. ಅರ್ಥ ಆಯ್ತಾ ಬೇಡ? ಯು ಜೊತೆಗೆ ಡೂ ಯೂಸ್ ಮಾಡ್ತೀವಿ ಪ್ರೆಸೆಂಟ್ ಟೆನ್ಸಲ್ಲಿ. ಈ ಶಿ ಇಟ್ ಜೊತೆಗೆ ಯಾವ ಡೂ ಫಾರ್ಮ ಯೂಸ್ ಮಾಡ್ತೀವಿ ಅಂತಂದರೆ ಡಸ್ನ ಯೂಸ್ ಮಾಡ್ತೀವಿ. ಎಲ್ಲಿ? ಪ್ರೆಸೆಂಟ್ ಟೆನ್ಸಲ್ಲಿ. ನಿಮಗೆ ಗೊತ್ತಿರಬೇಕು ಪ್ರೆಸೆಂಟ್ ಟೆನ್ಸಲ್ಲಿ ಈ ಶಿ ಇಟ್ ಜೊತೆಗೆ ಡಸ್ನ ಯೂಸ್ ಮಾಡ್ತೀವಿ. ಐ ಮತ್ತು ಯು ಜೊತೆಗೆ ಡೂನ ಯೂಸ್ ಮಾಡ್ತೀವಿ. ಶಿ ಡಸ್ ಹರ್ ಹೋಮ್ವರ್ಕ್. ಅರ್ಥ ಆಯ್ತಲ್ವಾ? ಪ್ರೆಸೆಂಟ್ ಟೆನ್ಸಲ್ಲಿ ಐ ಮತ್ತು ಯು ಜೊತೆಗೆ ನಾವು ಡೂನ ಯೂಸ್ ಮಾಡ್ತೀವಿ. ಈ ಶಿ ಇಟ್ ಜೊತೆಗೆ ನಾವು ಡಸ್ನ ಯೂಸ್ ಮಾಡ್ತೀವಿ. ಎಲ್ಲಿ? ಪ್ರೆಸೆಂಟ್ ಟೆನ್ಸಲ್ಲಿ. ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟು ವಿ ಜೊತೆಗೆ ಡೂ ಯೂಸ್ ಮಾಡ್ತೀವಿ. ವಿ ಡೂ ಅವರ್ ಚೋರ್ಸ್. ದೇ ಜೊತೆಗೆ ಕೂಡ ಡೂನೇ ಯೂಸ್ ಮಾಡ್ತೀವಿ. ದೇ ಡೂ ದೇರ್ ಜಾಬ್ಸ್. ದೇ ಜೊತೆಗೆ ಕೂಡ ನಾವು ಡೂನ ಯೂಸ್ ಮಾಡ್ತೀವಿ. ದೇ ಡೂ ದೇರ್ ಜಾಬ್ಸ್ ಕೇರ್ಫುಲಿ. ಅರ್ಥ ಆಯ್ತವಲ್ಲ? ಪ್ರೆಸೆಂಟ್ ಟೆನ್ಸಲ್ಲಿ ಐ, ಯು, ವಿ, ಡೂ ಜೊತೆಗೆ ನಾವು ವಿ, ದೇ ಜೊತೆಗೆ ನಾವು ಡೂನ ಯೂಸ್ ಮಾಡ್ತೀವಿ. ಈ ಶೀಟ್ ಜೊತೆಗೆ ಮಾತ್ರ ನಾವು ಡಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಪಾಸ್ಟಲ್ಲಿ ಡಿಡ್ ಮಾತ್ರ ಯೂಸ್ ಮಾಡ್ತೀವಿ. ಐ ಜೊತೆಗೂ ಡಿಡ್ ಯೂಸ್ ಮಾಡ್ತೀವಿ. ಐ ಡಿಡ್ ಮೈ ಹೋಮ್ವರ್ಕ್ ಎಸ್ಟರ್ಡೇ. ನಾನು ನನ್ನ ಹೋಮ್ವರ್ಕು ನಿನ್ನೆ ಮಾಡಿದ್ದೆ. ಅರ್ಥ ಆಯ್ತವಲ್ಲ? ಡೂ ಮತ್ತು ಡಸ್ಸು ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಡಿಡ್ನ ನಾವು ಪಾಸ್ಟಲ್ಲಿ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವ? ಡಿಡ್ಡು ಎಲ್ಲ ಜೊತೆಗೂ ಯೂಸ್ ಮಾಡ್ತೀವಿ. ಐ ಡಿಡ್ ಮೈ ಹೋಮ್ವರ್ಕ್ ಎಸ್ಟರ್ಡೇ ಯು ಜೊತೆಗೂ ಕೂಡ ಯೂಸ್ ಮಾಡ್ತೀವಿ. ಯು ಡಿಡ್ ಅ ಗ್ರೇಟ್ ಜಾಬ್.
ಈ ಶೀಟ್ ಜೊತೆಗೂ ಕೂಡ ನಾವು ಡಿಡ್ನ ಯೂಸ್ ಮಾಡ್ತೀವಿ. ಈ ಡಿಡ್ ಈಸ್ ಬೆಸ್ಟ್. ವಿ ಜೊತೆಗೂ ಕೂಡ ಡಿಡ್ನ ಯೂಸ್ ಮಾಡ್ತೀವಿ. ವಿ ಡಿಡ್ ಅವರ್ ಪಾರ್ಟ್. ದೇ ಜೊತೆಗೂ ಕೂಡ ನಾವು ಡಿಡ್ನ ಯೂಸ್ ಮಾಡ್ತೀವಿ. ದೇ ಡಿಡ್ ಎವ್ರಿಥಿಂಗ್ ರೈಟ್. ಅರ್ಥ ಆಯ್ತಲ್ವಾ? ಡೂ ಫಾರ್ಮಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಐ, ಯು, ವಿ ಮತ್ತು ದೇ ಜೊತೆಗೆ ಡೂ ಯೂಸ್ ಮಾಡ್ತೀವಿ. ಈ, ಶಿ, ಇಟ್ ಜೊತೆಗೆ ಡಸ್ನ ಯೂಸ್ ಮಾಡ್ತೀವಿ. ಎಲ್ಲಿ? ಪ್ರೆಸೆಂಟ್ ಟೆನ್ಸಲ್ಲಿ. ಪಾಸ್ಟಲ್ಲಿ ಡಿಡ್ಡು ಎಲ್ಲ ಪ್ರೊನೌನ್ ಜೊತೆಗೆ ಯೂಸ್ ಮಾಡ್ತೀವಿ. ಐ ಆಗಿರ್ಬೋದು, ಯು, ಈ, ಶಿ, ಇಟ್, ವಿ, ದೇ ಇದ್ರೆಲ್ಲರ ಜೊತೆಗೂ ನಾವು ಡಿಡ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಹ್ಯಾವ್ ಫಾರ್ಮ್ ಅಂದರೆ ಹ್ಯಾವ್, ಆ್ಯಸ್, ಆ್ಯಡ್ ಎಲ್ಲಿ ಯೂಸ್ ಮಾಡ್ತೀವಿ? ಪ್ರೆಸೆಂಟ್ ಟೆನ್ಸಲ್ಲಿ ಐ, ಯು, ವಿ, ದೇ ಇವೆಲ್ಲದ್ರ ಜೊತೆಗೆ ನಾವು ಹ್ಯಾವ್ನ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಟೆನ್ಸಲ್ಲಿ ಐ, ಯು, ವಿ, ದೇ ಇವೆಲ್ಲ ಜೊತೆಗೆ ನಾವು ಹ್ಯಾವ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಐ ಹ್ಯಾವ್ ಅ ಬೈಕ್. ನನ್ನ ಹತ್ರ ಬೈಕ್ ಇದೆ ಅಂದರೆ ಇದು ಪ್ರೆಸೆಂಟ್ ಟೆನ್ಸ್ ಹೇಳುತ್ತೆ. ಐ ಜೊತೆಗೆ ಯೂಸ್ ಮಾಡ್ತೀವಿ. ಯು ಅಂದರೆ ಯು ಹ್ಯಾವ್ ಡನ್ ಯುವರ್ ಹೋಮ್ವರ್ಕ್. ನೀನು ಹೋಮ್ವರ್ಕ್ ಮಾಡಿದ್ಯಾ? ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಹೇಳುತ್ತೆ. ವಿ ಹ್ಯಾವ್ ಫಿನಿಶ್ಡ್ ಈಟಿಂಗ್. ನಾವು ತಿನ್ನೋದನ್ನ ಮುಗಿಸಿದ್ವಿ ಅಂದರೆ ವಿ ಜೊತೆಗೆ ಕೂಡ ನಾವು ಹ್ಯಾವ್ನ ಯೂಸ್ ಮಾಡ್ತೀವಿ. ದೇ ಅಂದರೆ ದೇ ಹ್ಯಾವ್ ಗಾನ್ ಟು ಸ್ಕೂಲ್ ಅಂದರೆ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಹೇಳುತ್ತೆ. ದೇ ಜೊತೆಗೂ ಕೂಡ ನಾವು ಹ್ಯಾವ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಪ್ರೆಸೆಂಟ್ ಟೆನ್ಸಲ್ಲಿ ಹ್ಯಾವು ಯಾವ ಪ್ರೊನೌನ್ ಜೊತೆಗೆ ಯೂಸ್ ಮಾಡ್ತೀವಿ ಅಂತಂದರೆ ಐ, ಯು, ವಿ ಮತ್ತು ದೇ. ಆ್ಯಸು ಪ್ರೆಸೆಂಟ್ ಟೆನ್ಸಲ್ಲಿ ಈ, ಶಿ, ಇಟ್ ಜೊತೆಗೆ ಮಾತ್ರ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್, ಈ ಹ್ಯಾಸ್ ಅ ಕಾರ್. ಶಿ ಹ್ಯಾಸ್ ಫಿನಿಶ್ಡ್ ಅವರ್ ಹೋಮ್ವರ್ಕ್. ಇಟ್ ಹ್ಯಾಸ್ ಸ್ಟಾರ್ಟೆಡ್ ಟು ರೇನ್. ಅರ್ಥ ಆಯ್ತಲ್ವ? ಈ, ಶಿ, ಇಟ್ ಜೊತೆಗೆ ನಾವು ಈ, ಶಿ, ಇಟ್ ಜೊತೆಗೆ ನಾವು ಆ್ಯಸ್ ಯೂಸ್ ಮಾಡ್ತೀವಿ. ಇನ್ನು ಉಳ್ಕಿದ್ದು ಐ, ಯು, ವಿ, ದೇ ಇವು ಜೊತೆಗೆ ನಾವು ಏನು ಯೂಸ್ ಮಾಡ್ತೀವಿ? ಹ್ಯಾವ್ನ ಯೂಸ್ ಮಾಡ್ತೀವಿ. ಇದು ಪ್ರೆಸೆಂಟ್ ಟೆನ್ಸ್ ಆಯಿತು. ಪಾಸ್ಟ್ ಟೆನ್ಸಲ್ಲಿ ಹ್ಯಾಡು ಎಲ್ಲದ್ರ ಜೊತೆಗೆ ಕೂಡ ಯೂಸ್ ಮಾಡ್ತೀವಿ. ಐ ಆಗಿರ್ಬೋದು, ಯು ಆಗಿರ್ಬೋದು, ಈ, ಶಿ, ಇಟ್, ವಿ, ದೇ ಇದ್ರೆಲ್ಲ ಜೊತೆಗೆ ನಾವು ಪಾಸ್ಟ್ ಟೆನ್ಸಲ್ಲಿ ಆ್ಯಡ್ನ ಯೂಸ್ ಮಾಡ್ತೀವಿ. ಯಾವ ರೀತಿ ಡಿಡ್ನ ಯೂಸ್ ಮಾಡ್ತಿದ್ವಿ ಎಲ್ಲ ಪ್ರೊನೌನ್ ಜೊತೆಗೆ, ಇಲ್ಲಿ ಕೂಡ ಹ್ಯಾಡ್ನ ಎಲ್ಲ ಪ್ರೊನೌನ್ ಜೊತೆಗೆ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ನೋಡೋಣ. ಐ ಹ್ಯಾಡ್ ಅ ಡ್ರೀಮ್. ನನಗೆ ಒಂದು ಡ್ರೀಮ್ ಇದೆ. ಯು ಹ್ಯಾಡ್ ಅ ಚಾನ್ಸ್. ಈ ಹ್ಯಾಡ್ ಅ ಡಾಗ್. ಶಿ ಹ್ಯಾಡ್ ಲಂಚ್. I had broken down. It had broken down. We had a fun. Today they had gone home. ಅರ್ಥ ಆಯ್ತಲ್ವಾ? ಐ ಆಗಿರ್ಬೋದು, ಯು, ಈ, ಶಿ, ಇಟ್, ವಿ, ದೇ ಈ ಎಲ್ಲ ಪ್ರೊನೌನ್ ಜೊತೆಗೆ ನಾವು ಆ್ಯಡ್ ಅನ್ನೋದನ್ನ ಪಾಸ್ಟ್ ಟೆನ್ಸಲ್ಲಿ ಬಳಕೆ ಮಾಡ್ತೀವಿ. ಸ್ವಲ್ಪ ಸಮ್ಮರಿ ನೋಡೋಣ. ಯಾವ ರೀತಿ ಇಷ್ಟೊತ್ತು ನೋಡಿದ್ವಲ್ಲ ಅದನ್ನ ಸ್ವಲ್ಪ ಟೇಬಲ್ ಸಮ್ಮರಿ ನೋಡೋಣ. ಪ್ರೆಸೆಂಟ್ ಟೆನ್ಸಲ್ಲಿ ಏನು ಯೂಸ್ ಮಾಡ್ತೀವಿ? ಐ, ಯು, ವಿ, ದೇ ಹ್ಯಾವ್ ಯೂಸ್ ಮಾಡ್ತೀವಿ. ಪ್ರೆಸೆಂಟಲ್ಲಿ ಈ, ಶಿ, ಇಟ್ ಜೊತೆಗೆ ಕೂಡ ಆ್ಯಸ್ ಯೂಸ್ ಮಾಡ್ತೀವಿ. ಪಾಸ್ಟಲ್ಲಿ ಎಲ್ಲ ಪ್ರೊನೌನು ಯೂಸ್ ಮಾಡ್ತೀವಿ. ನೀವು ಈ ಟೇಬಲ್ ಆಗಿರ್ಬೋದು, ಡೂ ಫಾರ್ಮ್ಸ್ ಆಗಿರ್ಬೋದು, ಬಿ ಫಾರ್ಮ್ಸ್ ಆಗಿರ್ಬೋದು, ಹ್ಯಾವ್ ಫಾರ್ಮ್ಸ್ ಆಗಿರ್ಬೋದು, ಇವು ಎಲ್ಲೆಲ್ಲಿ ಯಾವ ಪ್ರೊನೌನ್ ಜೊತೆಗೆ ಯೂಸ್ ಮಾಡ್ತೀವಿ ಅಂತ ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟು ಇವೆಲ್ಲ ಇಷ್ಟೊತ್ತು ಹೇಳಿದ್ದು ಪ್ರೈಮರಿ ಆಕ್ಸಿಲರೀಸ್ ಆದವು, ಅಂದರೆ ಬಿ ಫಾರ್ಮ್ಸ್, ಡೂ ಫಾರ್ಮ್ಸ್, ಹ್ಯಾವ್ ಫಾರ್ಮ್ಸ್. ಈಗ ಮಾಡೆಲ್ ಆಕ್ಸಿಲರೀಸ್ ಅಂತ ಹೇಳಿದ್ನಲ್ಲ, ಅದನ್ನ ಯಾವ್ಯಾವ ಸಿಚುವೇಷನಲ್ಲಿ ನಾವು ಯೂಸ್ ಮಾಡಬೇಕು. ಮಾಡೆಲ್ ಆಕ್ಸಿಲರೀಸ್ ಅಂತಂದರೆ ಹೇಳಿದೆ, ಕ್ಯಾನ್, ಕುಡ್, ಮೇ, ಮೈಟ್, ಶಲ್ ಇವೆಲ್ಲ ಯಾವ ಸಿಚುವೇಷನಲ್ಲಿ ಯೂಸ್ ಮಾಡ್ಬೇಕಂತ ನೋಡೋಣ. ಕ್ಯಾನ್ ಯಾವಾಗ ಯೂಸ್ ಮಾಡ್ತೀವಿ ನಾವು? ಎಬಿಲಿಟಿ ಅಂತಂದರೆ ನಮಗೆ ಯಾವುದು ಆಗುತ್ತೆ ಅಂತ ಹೇಳಬೇಕಾದ್ರೆ ನಾವು ಕ್ಯಾನ್ನ ಯೂಸ್ ಮಾಡ್ತೀವಿ. ಶಿ ಕ್ಯಾನ್ ಸ್ವಿಮ್ ವೆರಿ ವೆಲ್ ಅಂದರೆ ಅವಳಿಗೆ ಎಬಿಲಿಟಿ ಇದೆ, ಅವಳು ಸ್ವಿಮ್ಮು ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಬೇಕಾದ್ರೆ, ಅಂದರೆ ಎಬಿಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ನಾವು ಕ್ಯಾನ್ ಅನ್ನೋ ಮಾಡೆಲ್ ಆಕ್ಸಿಲರಿನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಪರ್ಮಿಷನ್, ಏನಾದರೂ ಪರ್ಮಿಷನ್ ಕೇಳಬೇಕಾದ್ರೆ ನಾವು ಕ್ಯಾನ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಯು ಕ್ಯಾನ್ ಗೋ ನೌ, ಯು ಕ್ಯಾನ್ ಕಮ್ ನೌ. ಈ ರೀತಿ ಪರ್ಮಿಷನ್ ಕೇಳಬೇಕಾದ್ರೆ ನಾವು ಕ್ಯಾನ್ ಅನ್ನೋ ಮಾಡೆಲ್ ಆಕ್ಸಿಲರಿನ ಯೂಸ್ ಮಾಡ್ತೀವಿ. ಪಾಸಿಬಿಲಿಟೀಸ್ ಅಂದರೆ
ಪಕ್ಕ ಆಗುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಪಾಸಿಬಿಲಿಟಿ ಇದೆ ಅಂದಾಗ ನಾವು ಈ ಕ್ಯಾನ್ ಮಾಡಲ್ ಆಕ್ಸಿಲರಿನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಇಟ್ ಕ್ಯಾನ್ ರೇನ್ ಟುಡೇ, ಪಾಸಿಬಲ್ ಇದೆ ಮಳೆ ಆಗುತ್ತೆ ಅಂತ ಇವತ್ತು ಅಂತ ಹೇಳ್ತೀವಲ್ಲ, ಆವಾಗ ನಾವು ಕ್ಯಾನ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವ? ಕ್ಯಾನ್ ಯಾವ ಸಿಚುವೇಶನಲ್ಲಿ ಯೂಸ್ ಮಾಡ್ತೀವಿ? ಎಬಿಲಿಟಿ, ಸಾಮರ್ಥ್ಯ, ಅಂದರೆ ನಮಗೆ ಆಗುತ್ತೆ ಅಂದಾಗ ಹೇಳಬೇಕಾದ್ರೆ ನಾವು ಕ್ಯಾನ್ನ ಯೂಸ್ ಮಾಡ್ತೀವಿ. ಯಾವಾಗಾದರೂ ಪರ್ಮಿಷನ್ ಕೇಳಬೇಕಾದ್ರೂ ಕೂಡ ನಾವು ಕ್ಯಾನ್ನ ಯೂಸ್ ಮಾಡ್ತೀವಿ. ಪಾಸಿಬಿಲಿಟೀಸ್ ಹೇಳ್ಬೇಕಾದ್ರೂ ಕೂಡ ನಾವು ಕ್ಯಾನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕುಡ್. ಕ್ಯಾನು ನಾವು ಪ್ರೆಸೆಂಟಲ್ಲಿ ಯೂಸ್ ಮಾಡ್ತೀವಿ, ಕುಡ್ಡು ಪಾಸ್ಟಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಇದು ಕೂಡ ಎಬಿಲಿಟಿ ಹೇಳಬೇಕಾದ್ರೆ ಯೂಸ್ ಮಾಡ್ತೀವಿ. ಅಂದರೆ ಪಾಸ್ಟ್ ಎಬಿಲಿಟಿ, ಅಂದರೆ ವೆನ್ ಐ ವಾಸ್ ಯಂಗ್ ಐ ಕುಡ್ ರನ್ ಫಾಸ್ಟ್, ಅಂದರೆ ಯಾವಾಗ ನಾನು ಯಂಗಾಗಿ ಇದ್ನಲ್ಲ ಆವಾಗ ನಾನು ಫಾಸ್ಟಾಗಿ ರನ್ ಮಾಡ್ತಿದ್ದೆ. ಇದು ಕೂಡ ಎಬಿಲಿಟಿ ಬಗ್ಗೆನೇ ಹೇಳ್ತಿದೆ, ಬಟ್ ಪಾಸ್ಟ್ ಬಗ್ಗೆ ಹೇಳ್ತಿದೆ. ಇದು ಫ್ಯೂಚರ್ ಬಗ್ಗೆ ಹೇಳ್ತು. ಐ ಕ್ಯಾನ್ ಸ್ವಿಮ್ ವೆರಿ ವೆಲ್, ನಾನು ಚೆನ್ನಾಗಿ ಸ್ವಿಮ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಇದು ಯಾವಾಗ ನಾನು ಯಂಗಾಗಿ ಇದ್ದೆ ಆವಾಗ ನಾನು ಜೋರಾಗಿ ಓಡ್ತಿದ್ದೆ. ಸೊ ಕುಡ್ಡು ಪಾಸ್ಟಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟು ಪೊಲೈಟ್, ಪರ್ಮಿಷನ್ ಕೇಳಬೇಕಾದ್ರೂ ಕೂಡ ನಾವು ಕುಡ್ನ ಯೂಸ್ ಮಾಡ್ತೀವಿ. ಕುಡ್ ಐ ಬಾರೋ ಯುವರ್ ಪೆನ್. ನೆಕ್ಸ್ಟು ಪಾಸಿಬಿಲಿಟಿ ಇದ್ದಾಗ ಇಟ್ ಕುಡ್ ಸ್ನೋ ಟುಮಾರೋ. ಪಾಸಿಬಿಲಿಟಿ ಇದೆ ಅಂದಾಗೂ ಕೂಡ ನಾವು ಕುಡ್ನ ಯೂಸ್ ಮಾಡ್ತೀವಿ. ಸಜೆಷನ್, ಏನಾದರೂ ಸಜೆಷನ್ ಹೇಳಬೇಕಾದ್ರೂ ಕೂಡ ನಾವು ಕುಡ್ನ ಯೂಸ್ ಮಾಡ್ತೀವಿ. ಯು ಕುಡ್ ಟ್ರೈ ರೀಸ್ಟಾರ್ಟಿಂಗ್ ಯುವರ್ ಕಂಪ್ಯೂಟರ್. ಇನ್ನು ಸಜೆಷನ್ ಹೇಳಬೇಕಾದ್ರೆ ನಾವು ಕುಡ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಮೇ ಯಾವಾಗ ಯೂಸ್ ಮಾಡ್ತೀವಿ? ಪಾಸಿಬಿಲಿಟಿ ಇದ್ದಾಗ. ಇಟ್ ಮೇ ರೇನ್ ಟುನೈಟ್, ಅಂದರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಕ್ಯಾನ್ ಕೂಡ ಪಾಸಿಬಿಲಿಟಿ ಇದ್ದಾಗ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು, ಮೇ ಕೂಡ ಪಾಸಿಬಿಲಿಟಿ ಇದ್ದಾಗ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ, ಏನು ಕನ್ಫ್ಯೂಸ್ ಆಗ್ತಿದೆ ಅನ್ಕೋಬೋದು. ಬಟ್ ಸಿಚುವೇಶನ್ ತಕ್ಕಂಗೆ ನಾವು ಆಯಾ ಮಾಡಲ್ ಆಕ್ಸಿಲರಿನ ಯೂಸ್ ಮಾಡ್ತೀವಿ. ಇಟ್ ಮೇ ರೇನ್ ಟುಡೇ, ಪರ್ಮಿಷನ್ ಅಂದರೆ ಫಾರ್ಮಲ್ ಪರ್ಮಿಷನ್. ಮೇ ಐ ಲೀವ್ ದ ರೂಮ್, ಮೇ ಐ ಕಮ್ ಇನ್, ಈ ರೀತಿ ಫಾರ್ಮಲ್, ಅಲ್ಲಿ ಕೂಡ ಪರ್ಮಿಷನ್ ಹೇಳಿದೆ ನಾನು. ಬಟ್ ಇದು ಇನ್ಫಾರ್ಮಲ್ ಆಗುತ್ತೆ. ಇಲ್ಲಿ ಫಾರ್ಮಲ್, ಮೇ ಐ ಕಮ್ ಇನ್, ಮೇ ಐ ಗಿವ್ ಯುವರ್ ಪೆನ್, ಈ ರೀತಿ ಫಾರ್ಮಲ್ ಪರ್ಮಿಷನ್ ಹೇಳ್ಬೇಕಾದ್ರೆ ನಾವು ಮೇನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಿಶ್ ಮಾಡಬೇಕಾದ್ರೂ ಕೂಡ ನಾವು ಈ ಮೇ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತೀವಿ. ಮೇ ಯು ಲಿವ್ ಲಾಂಗ್, ಈ ರೀತಿ ವಿಶ್ ಮಾಡಬೇಕಾದ್ರೂ ಕೂಡ ನಾವು ಮೇನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಮೈಟ್, ವೀಕರ್ ಪಾಸಿಬಿಲಿಟೀಸ್, ಅಂದರೆ ಅಷ್ಟು ಪಾಸಿಬಿಲಿಟಿ ನಮಗೆ ಕನ್ಫರ್ಮ್ ಗೊತ್ತಿರಲ್ಲ, ಅಂಥ ಸಿಚುವೇಷನಲ್ಲಿ ನಾವು ಮೈಟ್ ಅನ್ನೋ ಮಾಡಲ್ ಆಕ್ಸಿಲರಿನ ಯೂಸ್ ಮಾಡ್ತೀವಿ. ಇಟ್ ಮೈಟ್ ಸ್ನೋ ಲೇಟರ್. ಪಾಸ್ಟ್ ಸಜೆಷನ್ಸ್, ಅಂದರೆ ಯು ಮೈಟ್ ಹ್ಯಾವ್ ಟೋಲ್ಡ್ ಮೀ ಅರ್ಲಿಯರ್, ಅಂದರೆ ಸಜೆಷನ್ಸ್ ಅವಾಗ ಹಿಂದೆ ಹೇಳಿರ್ತಾರಲ್ಲ ಅಂಥ ಸಿಚುವೇಷನಲ್ಲಿ ಹೇಳಿದ್ದಾಗ ನಾವು ಮೈಟ್ನ ಯೂಸ್ ಮಾಡ್ತೀವಿ. ಶಲ್ ಯಾವಾಗ ಯೂಸ್ ಮಾಡ್ತೀವಿ? ಫ್ಯೂಚರ್ ಫಾರ್ಮಲ್. ವಿ ಶಲ್ ಮೀಟ್ ಅಗೇನ್, ಮುಂದೆ ಯಾವಾಗಾದರೂ ಮತ್ತೆ ಮೀಟ್ ಆಗೋಣ ಅನ್ನೋ ಫ್ಯೂಚರ್ ಟೆನ್ಸ್ನಾಗೆ ನಾವು ಶಲ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಪರ್ಮಿಷನ್, ಐ ಶಲ್ ರಿಟರ್ನ್. ಸಜೆಷನ್ ಅಥವಾ ಆಫರ್ ಹೇಳ್ಬೇಕಾದ್ರೆ ಶಲ್ ವಿ ಡ್ಯಾನ್ಸ್, ಏನಾದರೂ ಆಫರ್, ಶಲ್ ವಿ ಮೂವ್ ಟು ದ ಮೂವಿ, ಈ ರೀತಿ ಆಫರ್ ಸಜೆಷನ್ ಹೇಳ್ಬೇಕಾದ್ರೆ ನಾವು ಶಲ್ನ ಯೂಸ್ ಮಾಡ್ತೀವಿ. ಶುಡ್ ಯಾವಾಗ ಯೂಸ್ ಮಾಡ್ತೀವಿ? ಅಡ್ವೈಸ್ ಮಾಡಬೇಕಾದ್ರೆ ಯು ಶುಡ್ ರೈಟ್ ಯುವರ್ ಹೋಮ್ವರ್ಕ್, ಅಂದರೆ ಈ ರೀತಿ ಅಡ್ವೈಸ್ ಮಾಡಬೇಕಾದ್ರೆ ನಾವು ಶುಡ್ ಅನ್ನೋನ ಯೂಸ್ ಮಾಡ್ತೀವಿ. ಯು ಶುಡ್ ಸ್ಟಡಿ ಹಾರ್ಡ್. ಏನಾದರೂ ಆಬ್ಲಿಗೇಷನ್, ಯು ಶುಡ್ ಒಬೇ ದ ಆರ್ಡರ್, ಅಂದರೆ ಏನಾದರೂ ನಾವು ರೂಲ್ಸು ಅಥವಾ ಆಬ್ಲಿಗೇಷನ್ ಹೇಳ್ಬೇಕಾದ್ರೆ ಇದನ್ನ ನೀನು ಮಾಡಲೇಬೇಕು, ಒಬೇ ಮಾಡಲೇಬೇಕು ಅಂತ ಹೇಳ್ಬೇಕಾದ್ರೆ ನಾವು ಶುಡ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಯಾವಾಗ ಅಂತಂದರೆ ದ ಟ್ರೈನ್ ಶುಡ್, ಅಂದರೆ ಏನಾದರೂ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ನೋಡಿ, ಟ್ರೈನ್ ಇವಾಗ ಬರ್ಬೋದು, ದ ಟ್ರೈನ್ ಶುಡ್ ಅರೈವ್ ಬೈ ನೌ, ಈ ರೀತಿ ಎಕ್ಸ್ಪೆಕ್ಟೇಷನ್ ಹೇಳ್ಬೇಕಾದ್ರೆ ನಾವು ಕೂಡ ಶುಡ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಿಲ್ ಯಾವಾಗ ಯೂಸ್ ಮಾಡ್ತೀವಿ? ಫ್ಯೂಚರ್ ಟೆನ್ಸಲ್ಲಿ. ಐ ವಿಲ್ ಕಾಲ್ ಯು ಟುಮಾರೋ, ಅಂದರೆ ಇದು ಫ್ಯೂಚರ್ ಟೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ವಿಲ್ಲಿಂಗ್ನೆಸ್ ಇದ್ದಾಗ, ಅಂದರೆ ಯಾರಿಗಾದ್ರೂ ಹೆಲ್ಪ್ ಮಾಡಬೇಕಂತ ನಮಗೆ ಮನಸ್ಸಿದ್ದಾಗ ಆವಾಗ ನಾವು ಈ ಮಾಡಲ್ ಆಕ್ಸಿಲರಿನ ಯೂಸ್ ಮಾಡ್ತೀವಿ. ಐ ವಿಲ್ ಹೆಲ್ಪ್ ಯು. ನೆಕ್ಸ್ಟ್ ಸರ್ಟೆನಿಟಿ, ಇಟ್ ವಿಲ್ ರೇನ್ ಟುಡೇ, ಅಂದರೆ ಅನಿರೀಕ್ಷಿತವಾಗಿ ಇಟ್ ವಿಲ್ ರೇನ್ ಟುಡೇ ಅಂತ ಮೀನಿಂಗ್ ಬರುತ್ತೆ.
ನೆಕ್ಸ್ಟ್ ವುಡ್ ಯಾವಾಗ ಯೂಸ್ ಮಾಡ್ತೀವಿ? ಏನಾದರೂ ರಿಕ್ವೆಸ್ಟ್ ಮಾಡಬೇಕಾದ್ರೆ ವುಡ್ ಯು ಲೈಕ್ ಸಮ್ ಟೀ, ವುಡ್ ಯು ಲೈಕ್ ಸಮ್ ಚಾಕ್ಲೇಟ್ಸ್, ಈ ರೀತಿ ರಿಕ್ವೆಸ್ಟ್ ಮಾಡಬೇಕಾದ್ರೆ ನಾವು ವುಡ್ನ ಯೂಸ್ ಮಾಡ್ತೀವಿ. ಪಾಸ್ಟಲ್ಲಿ ಕೂಡ ವೆನ್ ಐ ವಾಸ್ ಅ ಚೈಲ್ಡ್ ಐ ವುಡ್ ಪ್ಲೇ ಔಟ್ಸೈಡ್, ಪಾಸ್ಟ್ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ನಾವು ವುಡ್ನ ಯೂಸ್ ಮಾಡ್ತೀವಿ. ಕಂಡೀಷ್ನಲ್ ಅಂದರೆ ಇಫ್ ಐ ವರ್ ಯು ಐ ವುಡ್ ಗೋ, ಅಂದರೆ ನೀನಾಗಿದ್ದರೆ ನಾನು ಹೋಗ್ತಿದ್ದೆ, ಅಂದರೆ ಈ ಥರ ಕಂಡೀಷ್ನಲ್ ಬಗ್ಗೆ ಮಾತಾಡಬೇಕಾದಾಗ ನಾವು ವುಡ್ನ ಯೂಸ್ ಮಾಡ್ತೀವಿ. ಮಸ್ಟ್ ಯಾವಾಗ ಯೂಸ್ ನೆಸೆಸಿಟಿ ಇದ್ದಾಗ ನಾವು ಮಸ್ಟ್ನ ಯೂಸ್ ಮಾಡ್ತೀವಿ. ಯು ಮಸ್ಟ್ ವೇರ್ ಅ ಸೀಟ್ ಬೆಲ್ಟ್, ಇದು ನೆಸೆಸಿಟಿ ತಾನೇ, ಸೀಟ್ ಬೆಲ್ಟ್ ವೇರ್ ಮಾಡೋದು ನೆಸೆಸಿಟಿ ತಾನೇ. ಈ ಥರ ಏನಾದರೂ ಕಂಪಲ್ಸರಿ ನೆಸೆಸಿಟಿ ಇದ್ದಾಗ ನಾವು ಮಸ್ಟ್ನ ಯೂಸ್ ಯು ಶುಡ್ ಕಮ್ ಟು ಕಾಲೇಜ್ ಟುಮಾರೋ, ಈ ರೀತಿ ಮಸ್ಟ್ ಹೇಳ್ಬೇಕಾದ್ರೆ ನಾವು ನೆಸೆಸಿಟಿ ಇದ್ದಾಗ ಮಸ್ಟ್ನ ಯೂಸ್ ಮಾಡ್ತೀವಿ. ಸ್ಟ್ರಾಂಗ್ ಅಬ್ಲಿಗೇಷನ್, ಯು ಮಸ್ಟ್ ಫಿನಿಶ್ ದಿಸ್ ಟುಡೇ, ಸ್ಟ್ರಾಂಗ್ ಆಗಿ ಸ್ಟ್ರಿಕ್ಟಾಗಿ ಹೇಳ್ತಾರೆ ನೋಡು, ಯು ಮಸ್ಟ್ ಈಟ್ ದಿಸ್ ಫುಡ್, ಈ ರೀತಿ ಹೇಳ್ಬೇಕಾದ್ರೆ ನಾವು ಮಸ್ಟ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೀಡ್ ಟು, ಅಂದರೆ ಏನಾದರೂ ಅನಿವಾರ್ಯ ಇದ್ದಾಗ ನಾವು ನೀಡ್ ಟುನ ಯೂಸ್ ಮಾಡ್ತೀವಿ. ಯು ನೀಡ್ ಟು ಸ್ಟಡಿ ಹಾರ್ಡ್ ಅದರ್ವೈಸ್ ಯು ವಿಲ್ ಗೆಟ್ ಅ ಲೋ ಮಾರ್ಕ್ಸ್, ನೆಸೆಸಿಟಿ ತಾನೇ ನಾವು ಓದೋದು. ಸೊ ಈ ಥರ ನೆಸೆಸಿಟಿ ಇದ್ದಾಗ ನಾವು ನೀಡ್ ಟುನ ಯೂಸ್ ಮಾಡ್ತೀವಿ. ಜೊತೆಗೆ ನೆಗೆಟಿವ್ ಫಾರ್ಮ್ನಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ. ಯು ಡೋಂಟ್ ನೀಡ್ ಟು ಕಮ್ ಅರ್ಲಿ, ಈ ರೀತಿ ನೆಗೆಟಿವ್ ಫಾರ್ಮ್ ಮಾಡಿದಾಗ ಕೂಡ ನಾವು ನೀಡ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರೂಲ್ಸ್ ಏನೇನು? ಕೀ ರೂಲ್ಸ್ ಫಾರ್ ಮಾಡಲ್ ಆಕ್ಸಿಲರೀಸ್ ಅಂತ ಅಂದರೆ, ಮಾಡಲ್ ಆಕ್ಸಿಲರೀಸ್ನ ನಾವು ವಿತೌಟ್ ಟೂನ ಯೂಸ್ ಮಾಡಬೇಕು. ಹಿ ಕ್ಯಾನ್ ಟು ಸ್ವಿಮ್ ಅಂತ ಯೂಸ್ ಮಾಡೋಕ್ಕಾಗಲ್ಲ, ಇದು ಏನಾಗುತ್ತೆ ರಾಂಗ್ ಆಗುತ್ತೆ. ವಿತೌಟ್ ಟೂನ ನಾವು ಯೂಸ್ ಮಾಡಬೇಕು. ಹಿ ಕ್ಯಾನ್ ಸ್ವಿಮ್. ನೋ ಎಸ್ ಅಂದರೆ ಆರ್ ಇ ಡಿ ಎಂಡಿಂಗ್, ಎಸ್ಸಿಂದ ಮಾಡಲ್ ಆಕ್ಸಿಲರೀಸ್ನ ಎಂಡ್ ಮಾಡೋ ಸಿಚುವೇಶನ್ ನಾವು ಯೂಸ್ ಅಂದರೆ ಕ್ಯಾನ್ಸ್, ಶೆಲ್ಸ್ನ ಯೂಸ್ ಮಾಡೋಂಗಿಲ್ಲ. ಅಂದರೆ ಕುಡ್ ಇ ಡಿನ ಯೂಸ್ ಮಾಡ್ಬೋದು, ಎಸ್ನ ಯೂಸ್ ಮಾಡೋಂಗಿಲ್ಲ. ಈ ಕ್ಯಾನ್ಸ್ ಅಂತೀವ, ನೋ, ಇದು ರಾಂಗ್ ಆಗುತ್ತೆ. ನಾವು ಸಿಂಪಲ್ ಫಾರ್ಮ್ನ ಯೂಸ್ ಮಾಡ್ತೀವಿ. ಈ ಕ್ಯಾನ್, ಈ ಕುಡ್, ಈ ಶುಡ್, ಹಿ ಮೇ ಅಂತ ಈ ಥರ ಯೂಸ್ ಮಾಡ್ತೀವಿ. ಎಸ್ನ ಆ್ಯಡ್ ಮಾಡಲ್ಲ ಅದಕ್ಕೆ. ನೆಕ್ಸ್ಟು ಸೇಮ್ ಫಾರ್ಮ್ ಆಫ್ ಆಲ್ ಸಬ್ಜೆಕ್ಟ್ಸ್, ಐ ಕ್ಯಾನ್, ಯು ಕ್ಯಾನ್, ಹಿ ಕ್ಯಾನ್, ಎಲ್ಲ ಫಾರ್ಮ್ಸ್ ಆಫ್ ಸಬ್ಜೆಕ್ಟ್ ಇದಾವಲ್ಲ ಅವು ಎಲ್ಲರ ಜೊತೆಗೆ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಫಾಲೋಡ್ ಬೈ ದ ಹ್ಯಾವ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ ದ, ಅಂದರೆ ಶುಡ್ನ ಯಾವಾಗ ಯೂಸ್ ಮಾಡ್ತೀವಿ ನಾವು? ಹ್ಯಾವ್ ಜೊತೆಗೆ, ಹ್ಯಾವ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ V3 ಜೊತೆಗೆ ನಾವು ಹ್ಯಾವ್ ಪ್ಲಸ್ ಮಾಡಲ್ ಆಕ್ಸಿಲರಿನ ಯೂಸ್ ಮಾಡ್ತೀವಿ. ಈ ಶುಡ್ ಹ್ಯಾವ್ ಸ್ಟಡೀಡ್ ಮೋರ್, ಸ್ಟಡೀಡ್ ಅನ್ನೋದು ಏನಾಗಿದೆ? ಪಾಸ್ಟ್ ಪಾರ್ಟಿಸಿಪಲ್ ಆಗಿದೆ. ಶಿ ಮಸ್ಟ್ ಹ್ಯಾವ್ ಗಾನ್, ಗೋ ವೆಂಟ್ ಗಾನ್ ಅಂದರೆ ಗಾನ್ ಕೂಡ V3 ಆಗಿದೆ. ಸೊ ಈ ಥರದಲ್ಲಿ ನಾವು ಮಾಡಲ್ ಆಕ್ಸಿಲರಿನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೆಗೆಟಿವ್ ಫಾರ್ಮ್ ಯೂಸ್ ಮಾಡಬೇಕಾದ್ರೆ ನಾಟ್ ಡೈರೆಕ್ಟ್ಲಿ ಆಫ್ಟರ್ ದ ಏನಾದರೂ ನಾಟ್ ಯೂಸ್ ಮಾಡಿ ನಾವು ನೆಗೆಟಿವ್ ಸೆಂಟೆನ್ಸ್ನ ಫ್ರೇಮ್ ಮಾಡಬೇಕಾದ್ರೆ ಮಾಡಲ್ ಆಕ್ಸಿಲರಿ ಇಮಿಡಿಯೇಟ್, ಅಂದರೆ ಏನು ಮಾಡಲ್ ಆಕ್ಸಿಲರಿ ಯೂಸ್ ಮಾಡಿರ್ತೀವಿ ಅದರ ಇಮಿಡಿಯೇಟೇ ನಾವು ನಾಟ್ನ ಯೂಸ್ ಮಾಡಬೇಕು. ಯು ಮಸ್ಟ್ ನಾಟ್ ಲೈ, ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಯು ಮಸ್ಟ್ ನಾಟ್ ಲೈ ಅಂದರೆ ಏನು ಮಾಡಲ್ ಆಕ್ಸಿಲರೀಸ್ ಮಸ್ಟ್ ಇದೆಯಲ್ಲ ಅದು ಆದ ತಕ್ಷಣವೇ ನಾವು ನಾಟ್ ಯೂಸ್ ಮಾಡಬೇಕು, ಇದು ನಾಟ್. ಯು ಶುಡ್ ನಾಟ್ ವೇಸ್ಟ್ ಟೈಮ್ ಅಂದರೆ ಇದು ಮಾಡಲ್ ಇಮಿಡಿಯೇಟಾಗಿ ನಾವು ನಾಟ್ ಅನ್ನೋದನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಇಷ್ಟೊತ್ತು ನೋಡಿದ್ದು ನಾವು ಹೆಲ್ಪಿಂಗ್ ವರ್ಬಲ್ಲಿ ಪ್ರೈಮರಿ ವರ್ಬ್ಸ್ ಅಂದರೆ ಡೂ ಫಾರ್ಮ್ಸ್ ಅಂದರೆ ಡೂ, ಡಿಡ್, ಡಸ್. ಹ್ಯಾವ್ ಫಾರ್ಮ್ಸ್ ಅಂದರೆ ಹ್ಯಾವ್, ಹ್ಯಾಸ್ ಮತ್ತು ಆ್ಯಡ್. ಬಿ ಫಾರ್ಮ್ಸ್ ಅಂದರೆ ಈಸ್, ವಾಸ್, ಆ್ಯಮ್, ಆರ್, ವರ್. ಇವೆಲ್ಲ ಏನಾಯಿತು? ಹೆಲ್ಪಿಂಗ್ ವರ್ಬ್ ಆಯಿತು. ಇವಾಗ ನಾವು ಮೇನ್ ವರ್ಬಿಗೆ ಬರೋಣ. ಮೇನ್ ವರ್ಬ್ ಅಂತಂದ್ರೇನು? ಇದನ್ನು ನಾವು ಪ್ರಿನ್ಸಿಪಲ್ ವರ್ಬ್ ಅಂತ ಕೂಡ ಕರಿತೀವಿ. ಮೇನ್ ವರ್ಬ್ ಅಂತಂದ್ರೇನು? ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಬ್ ಇನ್ ಅ ಸೆಂಟೆನ್ಸ್. ಇಟ್ ಶೋಸ್ ದ ಮೇನ್ ಆ್ಯಕ್ಷನ್, ಈವೆಂಟ್ ಆರ್ ಅ ಸ್ಟೇಟ್ ಆಫ್ ಅ ಬೀಯಿಂಗ್ ಆಫ್ ಅ ಸಬ್ಜೆಕ್ಟ್ ಅಂತಂದರೆ ಇದೇನಿದು? ಇದು ಮೋಸ್ಟ್ ಇಂಪಾರ್ಟೆಂಟ್ ವರ್ಬ್ ಆಗಿದೆ. ಇದು ಏನು ತೋರಿಸುತ್ತೆ? ಸಬ್ಜೆಕ್ಟ್ ಅಥವಾ ನೌನ್ ಅಥವಾ ಪ್ರೊನೌನು ಏನು ಆ್ಯಕ್ಷನ್ ಮಾಡ್ತಿದೆ ಅನ್ನೋದನ್ನು ನಮಗೆ ತಿಳಿಸುತ್ತೆ. ಯಾವುದು? ಮೇನ್ ವರ್ಬ್. ಅದು ಯಾವ ಕ್ರಿಯೆ ಮಾಡ್ತಿದೆ, ಯಾವ ಆ್ಯಕ್ಷನ್ ಮಾಡ್ತಿದೆ ಅನ್ನೋದನ್ನು ನಮಗೆ ಈ ಮೇನ್ ವರ್ಬು ತಿಳಿಸುತ್ತೆ. ಎವ್ರಿ ಸೆಂಟೆನ್ಸ್ ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ ಒನ್ ಮೇನ್ ವರ್ಬ್.
ಪ್ರತಿಯೊಂದು ಸೆಂಟೆನ್ಸಲ್ಲೂ ಕೂಡ ಮೇನ್ ವರ್ಬು ಇರಲೇಬೇಕು. ವಿತೌಟ್ ಮೇನ್ ವರ್ಬ್ ವಿ ಕ್ಯಾನ್ ನಾಟ್ ಫ್ರೇಮ್ ಅ ಸೆಂಟೆನ್ಸ್. ಅರ್ಥ ಆಯ್ತವ? ಇಲ್ಲಿ ನೋಡಿ, ಇಟ್ ಶೋಸ್ ದ ಮೇನ್ ವರ್ಬ್ ಅಂತ ಇದೆ. ಇದು ಸೆಂಟೆನ್ಸ್. ಈ ಶೋಸ್ ಅನ್ನೋದು ಏನಾಗಿದೆ? ಇದು ಕೂಡ ಮೇನ್ ವರ್ಬ್ ಆಗಿದೆ. ಅರ್ಥ ಆಯ್ತಲ್ವ? ಎವ್ರಿ ಸೆಂಟೆನ್ಸಲ್ಲೂ ಕೂಡ ಮೇನ್ ವರ್ಬು ಇರಲೇಬೇಕು. ಸೊ ಮೇನ್ ವರ್ಬ್ ಅಂದರೆ ಅರ್ಥ ಆಯ್ತಲ್ವ? ಇದು ಏನು ಹೇಳುತ್ತೆ? ಮೇನ್ ವರ್ಬು ಏನು ಆ್ಯಕ್ಷನ್ ನಡೀತಿದೆ, ಸಬ್ಜೆಕ್ಟ್ ಏನು ಮಾಡ್ತಿದೆ ಅನ್ನೋದನ್ನು ನಮಗೆ ತಿಳಿಸುತ್ತೆ. ಯಾವ ಕ್ರಿಯೆ, ಯಾವ ಕೆಲಸವನ್ನು ಮಾಡ್ತಿದೆ ಅನ್ನೋದನ್ನು ನಮಗೆ ತಿಳಿಸುತ್ತೆ. ಎಕ್ಸಾಂಪಲ್ಸ್, ಶಿ ರನ್ಸ್ ಫಾಸ್ಟ್ ಅಂತ ಇದೆ. ಶಿ ಅನ್ನೋದೇನು? ಸಬ್ಜೆಕ್ಟ್, ಅಂದರೆ ಪ್ರೊನೌನ್ ಆಗಿದೆ. ಇವಳು ಏನು ಮಾಡ್ತಿದ್ದಾಳೆ? ಓಡ್ತಿದ್ದಾಳೆ. ರನ್ಸ್ ಅನ್ನೋದೇನಾಗಿದೆ? ವರ್ಬ್. ನೆಕ್ಸ್ಟ್, ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ. ದೇ ಅನ್ನೋದೇನಾಗಿದೆ? ಸಬ್ಜೆಕ್ಟ್, ಅಂದರೆ ಪ್ರೊನೌನ್ ಆಗಿದೆ. ಆರ್ ಪ್ಲೇಯಿಂಗ್ ಅಂದರೆ ಏನು ಮಾಡ್ತಿದ್ದಾರೆ? ಆಟ ಆಡ್ತಿದ್ದಾರೆ. ಇಲ್ಲೊಂದು ಆ್ಯಕ್ಷನ್ ನಡೀತಿದೆ ತಾನೆ, ಪ್ಲೇಯಿಂಗ್ ಅಂದರೆ ಆಟ ಆಡ್ತಿದ್ದಾರೆ. ಈ ರೀತಿ ಸಬ್ಜೆಕ್ಟು ಯಾವ ಕ್ರಿಯೆಯನ್ನು ಮಾಡ್ತಿದೆ ಅನ್ನೋದನ್ನು ನಮಗೆ ಮೇನ್ ವರ್ಬು ಹೇಳುತ್ತೆ. ಈ ಹ್ಯಾಸ್ ಈಟನ್ ಹಿಸ್ ಲಂಚ್. ಈ ಅನ್ನೋದೇನು? ಅವನು ಅಂದರೆ ಸಬ್ಜೆಕ್ಟ್ ಏನು ಮಾಡ್ತಿದ್ದಾನೆ, ಯಾವ ಕ್ರಿಯೆಯನ್ನು ಮಾಡ್ತಿದ್ದಾನೆ, ಯಾವ ಕೆಲಸ ಮಾಡ್ತಿದ್ದಾನೆ ಅಂದರೆ ಈಟನ್. ಅವನು ಆಲ್ರೆಡಿ ಊಟ ಮಾಡಿದ ಅವನ ಲಂಚ್ ಬಾಕ್ಸ್ನ ಅಂತ. ಐ ಬಿಲೀವ್ ಇನ್ ಹಾನೆಸ್ಟ್. ಬಿಲೀವ್ ಅನ್ನೋದು ಕೂಡ ವರ್ಬ್. ಅವನು ಐ ಅನ್ನೋದು ಸಬ್ಜೆಕ್ಟ್ ಆಗಿದೆ. ಇನ್ ಆಲ್ ಆಫ್ ದಿಸ್ ದ ಬೋಲ್ಡ್ ವರ್ಡ್ಸ್ ರನ್ಸ್ ಆಗಿರ್ಬೋದು, ಪ್ಲೇಯಿಂಗ್ ಆಗಿರ್ಬೋದು, ಈಟನ್, ಬಿಲೀವ್ ಇವೆಲ್ಲ ಏನು? ಮೇನ್ ವರ್ಬ್ಸ್ ಅಂತ ಕರಿತೀವಿ. ಯಾಕೆ? ಬಿಕಾಸ್ ದೇ ಕ್ಯಾರಿ ದ ಮೇನ್ ಮೀನಿಂಗ್. ಅದರದ್ದೇ ಆದ ಮೀನಿಂಗ್ ಇದೆ ತಾನೆ. ಈಗ ರನ್ಸ್ ಅಂತ ಇದೆ ಅಂದರೆ ಓಡೋದು ಅಂತ ಇದೆ, ಅದರದ್ದೇ ಆದ ಮೀನಿಂಗ್ ಇದೆ ತಾನೆ. ಆ್ಯಕ್ಷನ್ ಇದೆ ತಾನೆ. ಈಗ ಪ್ಲೇಯಿಂಗ್ ಅಂತ ಇದೆ ಅಂದರೆ ಆಟ ಆಡೋದು, ಅದು ಒಂದು ಕ್ರಿಯೆ ತಾನೆ, ಅದೊಂದು ಕೆಲಸ ತಾನೆ. ನೆಕ್ಸ್ಟ್ ಈಟನ್, ಅದು ನಾವು ಕ್ರಿಯೆ ಮಾಡ್ತೀವಿ ತಾನೆ, ಅಲ್ಲಿ ಕೆಲಸ ಮಾಡ್ತೀವಿ ತಾನೆ. ಸೊ ಈ ರೀತಿ ಅದರದ್ದೇ ಆದ ಮೀನಿಂಗ್ ಇದ್ದಾಗ ನಾವು ಅದನ್ನು ಮೇನ್ ವರ್ಬ್ ಅಂತ ಕರಿತೀವಿ. ಇದು ಆ್ಯಕ್ಷನ್ ಹೇಳುತ್ತೆ. ಏನು ಆ್ಯಕ್ಷನ್ ಮಾಡ್ತಿದ್ದಾರೆ? ಅವನು ಆಟ ಆಡ್ತಿದ್ದಾನೆ, ಅವಳು ಓಡ್ತಿದ್ದಾಳೆ, ಅವಳು ತಿಂತಿದ್ದಾಳೆ. ಈ ರೀತಿ ಆ್ಯಕ್ಷನ್ ಏನು ನಡೀತಿದೆ, ಏನು ಕ್ರಿಯೆ ನಡೀತಿದೆ ಅನ್ನೋದು ಹೇಳೋದಕ್ಕೆ ನಾವು ಮೇನ್ ವರ್ಬ್ ಅಂತ ಕರಿತೀವಿ. ನೆಕ್ಸ್ಟ್, ಫಾರ್ಮ್ಸ್ ಆಫ್ ಮೇನ್ ವರ್ಬಲ್ಲಿ ಹಲವಾರು ಫಾರ್ಮ್ಸ್ ಬರ್ತವೆ. ಅಂದರೆ V1, V2, V3, V1 ಪ್ಲಸ್ ING ಅಂತ ಬರುತ್ತೆ. ವರ್ಬ್ ಅಂದರೆ V1 ಅಂದರೆ ಬೇಸ್ ಫಾರ್ಮ್. ಫಾರ್ ಎಕ್ಸಾಂಪಲ್, ಗೋ, ಈಟ್, ಪ್ಲೇ ಇವೆಲ್ಲ ಏನು? V1 ಫಾರ್ಮ್ಸ್. ಅರ್ಥ ಆಯ್ತಲ್ಲ? ಗೋ, ಈಟ್, ಕಮ್ ಇವೆಲ್ಲ ಪ್ರೆಸೆಂಟ್ ಟೆನ್ಸಲ್ಲಿದೆ, ಅಂದರೆ V1 ಫಾರ್ಮಲ್ಲಿದೆ. ನೆಕ್ಸ್ಟ್, ಎಸ್ ಸೇರಿಸೋದಕ್ಕೆ ಎಸ್ ಫಾರ್ಮ್ಸ್ ಅಂತಂದರೆ ಈಗ ಏನಿದ್ದಾವೆ ಇವಕ್ಕೆ ಎಸ್ ಸೇರಿಸ್ಬೇಕು. ಗೋಸ್, ಈಟ್ಸ್, ಪ್ಲೇಸ್. ಅರ್ಥ ಆಯ್ತಲ್ವ? ಇವನ್ನ ನಾವು ಯಾವುದ್ರ ಜೊತೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತಂದರೆ ಈ ಶೀಟ್ ಜೊತೆಗೆ ನಾವು ಯೂಸ್ ಮಾಡ್ತೀವಿ. ಈ ಶೀಟ್ ಜೊತೆಗೆ ನಾವು ಈ ರೀತಿ ಎಸ್ ಸೇರಿಸಿರ್ತೀವಲ್ಲ ಅಂಥ ವರ್ಬ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ING ಫಾರ್ಮ್ಸ್ ಅಂದರೆ ಗೋಯಿಂಗ್, ING ಸೇರಿಸೋದು. ಗೋಯಿಂಗ್, ಈಟಿಂಗ್, ಡ್ರಿಂಕಿಂಗ್ ಇವನ್ನೆಲ್ಲ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಅಂದರೆ ಈಗೇನು ಕ್ರಿಯೆ ನಡೀತಿದೆ ಕಂಟಿನ್ಯೂಸ್ ಟೆನ್ಸ್. ಶಿ ಈಸ್ ಗೋಯಿಂಗ್ ಟು ಮಾರ್ಕೆಟ್, ಶಿ ಈಸ್ ಈಟಿಂಗ್ ಫುಡ್. ಇಂಥ ಸಿಚುವೇಶನ್ನಾಗ ನಾವು ING ಫಾರ್ಮ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಪಾಸ್ಟ್ ಫಾರ್ಮ್ ಅಂತಂದರೆ ಪಾಸ್ಟ್ ಟೆನ್ಸಲ್ಲಿ ಯಾವ ವರ್ಬ್ನ ಯೂಸ್ ಮಾಡ್ತೀವಿ? V2ನ ಯೂಸ್ ಮಾಡ್ತೀವಿ. ಗೋ ಅನ್ನೋದು V1. ಇಲ್ಲೇನಿದೆ? ಗೋ ಅನ್ನೋದು V1 ಆಗಿದೆ, ವೆಂಟ್ ಅನ್ನೋದು V2 ಆಗಿದೆ. ಈಟ್ ಅನ್ನೋದು V1 ಆಗಿದೆ, ಏಟ್ ಅನ್ನೋದು V2 ಆಗಿದೆ. ಪಾಸ್ಟಲ್ಲಿ ನಾವು V2ನ ಯೂಸ್ ಮಾಡ್ತೀವಿ. ಪಾಸ್ಟ್ ಪಾರ್ಟಿಸಿಪಲ್ನಾಗ ನಾವೇನು ಯೂಸ್ ಮಾಡ್ತೀವಿ? ಹ್ಯಾವ್ ಅಥವಾ ಆ್ಯಸ್ ಅಥವಾ ಆ್ಯಡ್ ಜೊತೆಗೆ ನಾವು V3ನ ಯೂಸ್ ಮಾಡ್ತೀವಿ. ಇದು ಏನಾಗಿದೆ? ಗೋ V1, V2, V3. V1 ಗೋ ಆದರೆ V2 ವೆಂಟ್, V3 ಗಾನ್. ಗೋ, ವೆಂಟ್, ಗಾನ್. ಈಟ್, ಏಟ್, ಈಟನ್ ಇದು ಕೂಡ V3. ಪ್ಲೇ, ಪ್ಲೇಡ್, ಪ್ಲೇಡ್ ಇದು ಕೂಡ V3. ಅರ್ಥ ಆಯ್ತಲ್ವ? V1, V2 ಇನ್ನೊಂದು V3 ಇನ್ನೊಂದು V1 ಪ್ಲಸ್ ING ಬರುತ್ತೆ. ಅಂದರೆ V1 ಏನು? ಗೋ ಪ್ಲಸ್ ING ಅಂದರೆ ಗೋಯಿಂಗ್.
ಕಂಬೈನ್ ಮಾಡಿ V1 V2 V3ನ ನೋಡೋಣ. ಗೋ ಬೇಸ್ ಫಾರ್ಮ್ ಅಂದರೆ V1ನಲ್ಲಿದೆ, V2 ಏನಾಗುತ್ತೆ ವೆಂಟ್ ಆಗುತ್ತೆ, V3 ಗಾನ್ ಆಗುತ್ತೆ. V1 ಪ್ಲಸ್ ING ಅಂದರೆ V1 ಏನಿದೆ ಗೋ, ಇದಕ್ಕೆ ING ಹಚ್ಬೇಕಷ್ಟೆ, ಗೋಯಿಂಗ್ ಆಗುತ್ತೆ. ಕಮ್ ಅನ್ನೋದು V1 ಇದೆ, V2 ಏನಾಗುತ್ತೆ ಕೇಮ್, ಮತ್ತು V3 ಏನಾಗುತ್ತೆ ಕಮ್ಮೆ ಆಗುತ್ತೆ, V1 ಪ್ಲಸ್ ING ಕಮ್ಮಿಂಗ್. ಡೂ ಅನ್ನೋದು V1ನಲ್ಲಿದೆ, ಡಿಡ್ V2, V3 ಡನ್, V1 ಪ್ಲಸ್ ING ಡೂಯಿಂಗ್. ಈಟ್ ಅನ್ನೋದು V1 ಫಾರ್ಮಲ್ಲಿದೆ, V2 ಏನಾಗುತ್ತೆ ಏಟ್ ಆಗುತ್ತೆ, V3 ಈಟನ್, V1 ಪ್ಲಸ್ ING ಈಟಿಂಗ್. ನೆಕ್ಸ್ಟು ಡ್ರಿಂಕ್ ಅನ್ನೋದಿದೆ, V2 ಏನಾಗುತ್ತೆ ಡ್ರ್ಯಾಂಕ್, V3 ಡ್ರಂಕ್, V1 ಪ್ಲಸ್ ING ಡ್ರಿಂಕಿಂಗ್. ಸೊ ದಿಸ್ ಈಸ್ ಆಲ್ ಅಬೌಟ್ ವರ್ಬ್ ಕ್ಲಾಸ್. ಅರ್ಥ ಆಯ್ತಲ್ವಾ? ಫಸ್ಟು ಹೆಲ್ಪಿಂಗ್ ವರ್ಬು ಯಾವ್ಯಾವ ಬರುತ್ತೆ, ಬಿ ಫಾರ್ಮ್ಸ್, ಡೂ ಫಾರ್ಮ್ಸ್ ಮತ್ತು ಹ್ಯಾವ್ ಫಾರ್ಮ್ಸ್. ಸೊ ಬಿ ಫಾರ್ಮ್ಸ್ ಯಾವ್ಯಾವು, ಈಸ್, ವಾಸ್, ಆರ್, ವರ್, ಇವೆಲ್ಲ ಏನು ಬಿ ಫಾರ್ಮ್ಸ್. ಡೂ ಫಾರ್ಮ್ಸ್ ಯಾವುವು, ಡೂ, ಡಸ್ ಮತ್ತು ಡಿಡ್. ಹ್ಯಾವ್ ಫಾರ್ಮ್ಸ್ ಯಾವುವು, ಹ್ಯಾವ್, ಆ್ಯಸ್ ಮತ್ತು ಹ್ಯಾಡ್. ಅರ್ಥ ಆಯ್ತಲ್ವ? ಇವೆಲ್ಲ ಹೆಲ್ಪಿಂಗ್ ವರ್ಬ್ಸ್. ನಿಮಗೆ ಗೊತ್ತಿರಬೇಕು ಯಾವ ಪ್ರೊನೌನ್ ಜೊತೆಗೆ ಏನೇನು ಯೂಸ್ ಮಾಡ್ತೀವಿ ಅಂತ, ಅದು ಬೇಸಿಕ್ಕು. ನೀವು ಎಲ್ಲಾದರೂ ಒಂದು ಪೇಪರಲ್ಲಿ ಬರೆದು ವಾಲಿಗೆ ಹಚ್ಕೊಂಡು ಡೈಲಿ ಅದನ್ನ ರಿವಿಸನ್ ಮಾಡ್ತಿದ್ರೆ ನಿಮಗೆ ಮುಂದಿಂದು ಏನು ಗ್ರಾಮರ್ ಪಾರ್ಟ್ ಮಾಡ್ತೀವಿ ಅದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ವಾ? ನಾನು ಎಲ್ಲ ಡೀಟೇಲಾಗಿ ಎಲ್ಲ ಚಾರ್ಟ್ ಕೊಟ್ಟಿದ್ದೀನಿ, ನೀವು ಅದನ್ನ ರಿವಿಸನ್ ಮಾಡಬೇಕು. ಹೇಳಿದ್ನಲ್ಲ, ಐ ಆ್ಯಮ್ ಜೊತೆಗೆ ಪ್ರೆಸೆಂಟ್ ಟೆನ್ಸಲ್ಲಿ, ಯು ಆರ್ ಜೊತೆಗೆ ಪ್ರೆಸೆಂಟ್ ಟೆನ್ಸಲ್ಲಿ, ಈ ಶಿ ಟು ಈಸ್ ಜೊತೆಗೆ, ಈ ರೀತಿ ನೀವು ಚಾರ್ಟ್ ನೋಡ್ತಾ ನೋಡ್ತಾ ರಿವಿಸನ್ ಮಾಡ್ತಿದ್ರೆ ನಿಮಗೆ ನೆಕ್ಸ್ಟು ಈಸಿ ಆಗುತ್ತೆ. ನಾನು ನೆಕ್ಸ್ಟ್ ಏನು ಟೆನ್ಸ್ ಮಾಡ್ತೀನಲ್ಲ, ನೀವು ಈಸಿಯಾಗಿ ಸೆಂಟೆನ್ಸ್ನ ಫ್ರೇಮ್ ಮಾಡ್ಬೋದು.